is that it is just not a car, it is a character in cinema. Yes, director? Yes. So ಪೂರ್ತಿ ಸ್ಟಿಕರಿಂಗ್ ಅನ್ನ ಮಾಡಿದ್ದಾರೆ. ನಂಗೆ ತುಂಬಾ ಖುಷಿ ಅನ್ನಿಸ್ತು. ಏನು 1,00,000ಕ್ಕಿಂತ ಹೆಚ್ಚು ಕಿಲೋಮೀಟರ್ ಟ್ರಾವೆಲ್ ಮಾಡಿದೆ ಕಾರು ಸಿನಿಮಾ. ಜೊತೆಗೆ 1,10,000 ಕಿಲೋಮೀಟರ್ ಟ್ರಾವೆಲ್ ಮಾಡಿದೆ. ಚಿತ್ರೀಕರಣದ ಒಟ್ಟು ದಿನ 108 ದಿನಗಳು. ಇವೆಲ್ಲವನ್ನ ಮಾಹಿತಿಯನ್ನ ಹೊತ್ತಿರುವಂತಹ ಈ ಕಾರ್ ಸುಮಾರು 8 ರಾಜ್ಯಗಳಲ್ಲಿ ಟ್ರಾವೆಲ್ ಮಾಡಿರುವಂತದ್ದು. ಶುಭವಾಗ್ಲಿ. ನಮ್ಮ ಹ್ಯಾಶ್ಟ್ಯಾಗ್ ಪಾರು ಪಾರ್ವತಿ ಸಿನಿಮಾ ಬರ್ತಾ ಇದೆ, ಯಾವಾಗ ಅಂತ ಒಂದು ಪೋಸ್ಟರ್ ಮೂಲಕ ನಾವೀಗ ರಿವೀಲ್ ಮಾಡ್ತಾ ಇದೀವಿ. ರಿವೀಲ್ ಮಾಡೋದಕ್ಕೆ ಸ್ಪೆಷಲ್ ಗೆಸ್ಟ್ ಯಾರಿದಾರಪ್ಪ ಇವತ್ತು ಅಂತ ಹೇಳಿದ್ರೆ, ಅವ್ರು ಪ್ರತಿ ದಿನ ನಮ್ಮ ಜೊತೆ ಇರ್ತಾರೆ. ಏನೋ ಹೇಳ್ತಾರಲ್ವಾ, ಹಾಗೆ ಹಳೆಬೇರು ಹೊಸ ಚಿಗುರು ಕೂಡಿದರೆ ಮರ ಸೊಬಗು ಅಂತ. ಹಾಗೆ ಇವರೆಲ್ಲರೂ ನಮ್ಮ ಮಾಧ್ಯಮ ಕ್ಷೇತ್ರದ ಹಳೆ ಬೇರುಗಳು ಅಂತ ನಾನು ಭಾವಿಸ್ತೇನೆ. ಬಹಳ ಅಭಿಮಾನದಿಂದ ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದ್ದಾನೆ ನಮ್ಮ ಸೀನಿಯರ್ ಜರ್ನಲಿಸ್ಟ್ ದ್ವಯರು. ಇಬ್ರನ್ನ ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದ್ದಾನೆ. ವಾಸು ಸರ್ ದಯಮಾಡಿ ವೇದಿಕೆಗೆ ಬರಬೇಕು. ಅಲಾಂಗ್ ವಿತ್ ಐ ಆಮ್ ರೆಡಿ ಸರ್. ರೆಡಿಯಾಗಿ ವೇದಿಕೆಗೆ ಬೇಗ ಬರಬೇಕು. ಇಬ್ರು ಕೂಡಿ ಶುಭ ಹಾರೈಸೋ ಮೂಲಕ, ಯಾಕಂದ್ರೆ ಎಷ್ಟೆಷ್ಟು ಜನ ತಂತ್ರಜ್ಞರನ್ನ, ಹೀರೋಯಿನ್ಸ್ ಅನ್ನ ನೋಡಿರುವಂತವರು ಇಬ್ರು. ನಿಮ್ಮೆಲ್ಲರ ಪರವಾಗಿ ಸೀನಿಯರ್ಸ್ ಬಂದು ಅನ್ವೀಲ್ ಮಾಡೋ ಮೂಲಕ ಯಾವತ್ತು ಸಿನಿಮಾ ರಿಲೀಸ್ ಆಗ್ತಿದೆ ಅಂತ ತಿಳಿಯಪಡಿಸಲಿದ್ದಾರೆ. ಸೊ ಲವ್ಲಿ. 1, 2, 3 go. Yes, release poster January 31st ರಿಲೀಸ್ ಆಗ್ತದೆ. ಸೊ ನಿಮ್ಮಿಬ್ಬರದ್ದೇ ಅಷ್ಟೆಲ್ಲ, ನಿಮ್ಮೆಲ್ಲರ ಶುಭ ಹಾರೈಕೆಯಲ್ಲಿ ಹೆಚ್ಚು ಒತ್ತನ್ನ ಕೊಡಿ. ಒಂದು ಹೊಸ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಶುಭಾಶೀರ್ವಾದ ಇರ್ಲಿ ಅಂತ ಹೇಳ್ತಾ, ಥ್ಯಾಂಕ್ ಯು ವಾಸು ಸರ್. ಹಾಗೆ ಥ್ಯಾಂಕ್ ಯು ರೆಡ್ಡಿ ಸರ್. ಸರ್ ಇದು ಕ್ಲಿಯರ್ ಮಾಡಿ. ಚಿತ್ರೀಕರಣದ ಮೈಲಿ ಗಲ್ಲುಗಳಲ್ಲಿ ನಿಮ್ಮ ಪ್ರಯಾಣ ಹ್ಯಾಪಿ ಜರ್ನಿ ಅಂತ ಹೇಳ್ತಾ, ಸರ್ ದಯವಿಟ್ಟು ಹ್ಯಾಂಡ್ ಓವರ್ ಮಾಡ್ಬೇಕು ಈಗ ಎಲ್ಲರೂ ಸೇರಿ. ಎಸ್, ಹ್ಯಾಪಿ ಅಂಡ್ ಸೇಫ್ ಜರ್ನಿ. ಜೊತೆಗೆ ಹ್ಯಾಶ್ಟ್ಯಾಗ್ ಪಾರು ಪಾರ್ವತಿ ಕರ್ನಾಟಕದ ಪ್ರತಿ ಗಲ್ಲಿಗೆ ತಲುಪ್ಲಿ ಕೀರ್ತಿ ಪತಾಕೆ ಅಂತ ಹೇಳ್ತಾ, ಶ್ರೀಕಾಂತ್ ಹುಷಾರು ನಮ್ ಕಾರು. ಎಸ್, ನೀವು ಜೋಪಾನ, ಕಾರು ಜೋಪಾನ. ಹೀರೋಯಿನ್ಗಾಗ್ಲೇ ಲವ್ ಆಗಿರ್ಬೇಕು ಕಾರ್ ಮೇಲೆ, ಯಾಕಂದ್ರೆ ಇಷ್ಟು. ಎಸ್, ಓ ನೀವು ಹುಡುಗ ಆ ಕಾರು. ಹೌದಾ? ಸೋ ಸ್ವೀಟ್, ನೈಸ್. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಟೇಕ್ ಯುವರ್ ಸೀಟ್ಸ್. ಡ್ರೈವಿಂಗ್ ಲೈಸೆನ್ಸ್ ಇದೆಯಾ ಕೇಳ್ತಾರೆ. ಶ್ರೀಕಾಂತ್ ಬ್ಲಾಗರ್ ಕೂಡ ಹೌದು. ಸೊ ಆಲ್ ದಿ ಬೆಸ್ಟ್ ಬ್ರೋ. ಜೋಪಾನವಾಗಿ ಗಾಡಿ ಓಡಿಸಿ. ಇನ್ನು ಜನವರಿ ಬಂದ ಕೂಡಲೇ ನಮ್ಗೆ ಹೊಸ ವರ್ಷ ಯುಗಾದಿ ಆದ್ರೂ ಕೂಡ ಕ್ಯಾಲೆಂಡರ್ ಪ್ರಕಾರ ಮೊದಲ ಹಬ್ಬ ಬರೋದು ಸಂಕ್ರಾಂತಿ ಮಾಡೋದಕ್ಕೆ ಹೊರಟಿರುವಂತಹ ನಮ್ಮ ಸಿನಿಮಾ ತಂಡ ಸಂಕ್ರಾಂತಿ ಎಂದು ಟ್ರೇಲರ್ ಲಾಂಚ್ ಮಾಡ್ತಿದ್ದಾರೆ. ಆದ್ರೆ ಅದಕ್ಕೂ ಪೂರ್ವಭಾವಿಯಾಗಿ ನಿಮ್ಮ ಮುಂದೆ ನಮ್ಮ ಈ ಪ್ರಯತ್ನವನ್ನ ಪುಟ್ಟದಾಗಿ ಪ್ರೂವ್ ಮಾಡಕ್ ಹೊರಟಿದ್ವಿ. ಟ್ರೇಲರ್ ಹೇಗಿದೆ ನೋಡಿ. ಆದ್ರೆ ಇಟ್ಸ್ ಅ ಕೈಂಡ್ ರಿಕ್ವೆಸ್ಟ್, ನಾವು ನಿಮ್ಮೆಲ್ಲರಲ್ಲೂ ಕೇಳ್ಕೊಳ್ತಿರೋದು, ಪ್ಲೀಸ್ ರೆಕಾರ್ಡ್ ಮಾಡಬಾರ್ದು. ಯಾಕಂದ್ರೆ 14ನೇ ತಾರೀಕು ಅಫಿಷಿಯಲಿ ನಾವು ಲಾಂಚ್ ಮಾಡ್ತಾ ಇದೀವಿ MRT ಮ್ಯೂಸಿಕ್ ಪ್ಲಾಟ್ಫಾರ್ಮ್ ನಲ್ಲಿ. ನಮ್ಮ DOP ಅಭಿನ್ ರಾಜೇಶ್ ಸರ್. ಎಸ್, ಹಟ್ಕೆ ಸಿನಿಮಾ ಮಾಡೋದಕ್ಕೆ ತುಂಬಾನೇ ಹೃದಯವಂತಿಕೆ ಬೇಕು, ಎದೆಗಾರಿಕೆ ಬೇಕು. ಯಾಕಂದ್ರೆ ಈ ರೀತಿಯ ಡಿಫ್ರೆಂಟ್ ಜಾನರ್ ಸಿನಿಮಾ ಮಾಡೋದಕ್ಕೆ ಪ್ರಯತ್ನಗಳನ್ನೇ ಬಹಳ ಕಮ್ಮಿ ಜನ ಮಾಡ್ತಾರೆ. ಆದರೆ ಈ ಪ್ರಯತ್ನ ಮಾಡುವಾಗ ಪೂರಕವಾಗಿ
ಪೂರಕ ಶಕ್ತಿಯಾಗಿ ನಿಂತಿರುವಂಥದ್ದು ನಮ್ಮ ಪ್ರೊಡ್ಯೂಸರೇ. ಸೊ ಓವರ್ ಟು ಎಸ್ ಪಿ ಬಿ ಪ್ರೇಮ್ನಾಥ್ ಸರ್, ಬ್ಯೂಟಿಫುಲ್ ಟ್ರೈ, ಒಳ್ಳೇದಾಗ್ಲಿ, ನಿಮ್ಮ ಜೇಬ್ ತುಂಬಲಿ, ಇನ್ನೂ ಮತ್ತಷ್ಟು ಅದ್ಭುತವಾದ ಇಂತಹ ಸದಭಿರುಚಿಯ ಚಿತ್ರಗಳು ನಿಮ್ಮ ಬ್ಯಾನರ್ ನಿಂದ ಹೊರಗೆ ಬರಲಿ ಅಂತ ಎಲ್ಲ ಸದಭಿರುಚಿಯ ಪ್ರೇಕ್ಷಕರ ಪರವಾಗಿ ಕೋರ್ತಾ ಎಸ್, ನಮ್ಮ ಪ್ರೊಡ್ಯೂಸರ್ ಪಿ ಬಿ ಪ್ರೇಮ್ನಾಥ್ ಸರ್ ಬಹಳ ಪ್ರೇಮದಿಂದ ನಿರ್ಮಾಣ ಮಾಡಿರುವಂತಹ ಸಿನಿಮಾ ಬಗ್ಗೆ ಏನ್ ಹೇಳ್ತಾರೆ? ಓವರ್ ಟು ಯು ಸರ್. ಎಲ್ಲರಿಗೂ ನಮಸ್ಕಾರ. ಇದು ನನ್ನ ಫಸ್ಟ್ ಮೂವಿ, ಸೊ ಇಟ್ಸ್ come out very well. You have seen the trailer. So we are looking at creating more such movies, bring the quality of Kannada film industry to the next level. So what we want to do is creativity and technically need to be at the bar which is very, very high. So we want to set the standards for that. So all my life I've had passion right from my childhood about making a movie. It has now come into real life. Being in IT industry for a long time, I realized that today's technology is more towards IT, making movie more technically exhaustive and technically very sound related to movie making. So we are here. So this is the first movie, but I think you will see more of us in the years to come. Thank you. Sir, about this car, Yeah. a car investment. This is one of the vehicle which the director. What is the value of that car, first of all? And That- on that, what is the investment? Value is about 20 lakhs. Yeah. Especially Yes. And then we changed the color, the interiors according to the DOP's taste for the colors because it needs to gel with the movie. What was the additional investment? I think I don't have. No, I think on the original, I think there's still another further 10 lakhs that we have spent quite a lot. But more is on the journey itself because it's done close to about 1 lakh kilometers, going from Bangalore to Uttarakhand. So it's done it's been a real companion. So it's not just a vehicle. So it's been like one character. That's why we have revealed the fourth character into this movie. what do you do with that vehicle after that? This is your remuneration. Yes. In fact, she's fallen in love with that. So her husband is going to have a problem now. What is this marketing man driving the car? He's a YouTube blogger. So he's taking the car all along to Uttara Kannada, promoting the movie and the vehicle to all those locations. What is the duration? How many kilometers actually For this travel vlogger? he's going to be covering close to about 2,000 kilometers, I guess, Within Across within Karnataka. Yeah. You going alone or somebody accompanying? Yeah, we'll have a driver also along with that. Campaigning work you are taking place all the places through this car. Yes. We just want to bring in the visibility because this is a special movie. I think for the first time in Kannada, this movie is coming like this. So we just want to make the visibility clear to all the audience. Thank you. ಥ್ಯಾಂಕ್ ಯು. Yes, but not the last. So, yes. Not the last time. ನಾಟ್ ದ ಲಾಸ್ಟ್ ಅಂತ ಹೇಳಿದ್ರೆ ಸರ್ 1836 ಅಂತ ಹೆಸರಿಟ್ಟಿದ್ದೀರಾ, ಅಷ್ಟೇ ಹೆಚ್ಚು ಸಿನಿಮಾ ಮಾಡಿ ಇಟ್ ಇಸ್ ಹಿಸ್ ಲಕ್ಕಿ ನಂಬರ್ ಐ ಗೆಸ್. Yeah. No, it adds to 9. 18 adds to 9, so that 1836 adds to 9, so that's why we kept it as
18 ಅಂದ್ರು 9, 36 ಅಂದ್ರು 9, Yes. 2025 ಆಡ್ ಮಾಡಿದ್ರು 9. 9, correct, yeah. ಇದು 31st. 31st to The year is 9. year is 9, yeah. Believe in numerology? Yeah, 9 has been a lucky number, so I just follow it. Your total investment close to? My accountant is still not given the full picture. It is a travel journey, so the expenses are. Oh, waste effort though. Yeah. Same reply everyone. Thanks. Everyone not only from. Actually, ಅವರು ಕೊಟ್ಟಿದ್ದಾರೆ. ಪರವಾಗಿಲ್ಲ sir. So what made you to enter? From childhood, I had a passion. Those days, I used to watch movies, first day, first show kind of movies. But then I met a talented team, and then we discussed and realized that there's a good potential for us to make good movies. And being from the IT background, I thought, okay, why not give it a try? So that's how it started. Yes. All the best, sir. Okay, ನೀವು thank ಹೇಳಿದ you. ಹಾಗೆ this is the first but it's not the last movie. So HH ಸಿನಿಮಾ ಬರಲಿ 1836 ಪಿಕ್ಚರ್ಸ್ ಬ್ಯಾನರ್ ಅಡಿಯಲ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು. ಓವರ್ ಟು DOP ನಮ್ಮ ಅರುಣ್ ರಾಜೇಶ್. ಅವ್ರು ಹೇಳ್ತಿದ್ರು ನಾವು ಯಾಕೆ ಸ್ಟಿಕರಿಂಗ್ ಆ ಥರ ಮಾಡಿದ್ವಿ ಅಂದರೆ ಇವರಿಗೋಸ್ಕರ ಅಂತ, DOPಗೋಸ್ಕರ ಅಂತ. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಆ್ಯಕ್ಚುಲಿ ನನಗೆ ಕನ್ನಡ ಅಷ್ಟೊಂದು ಬರಲ್ಲ, ಬಟ್ ಆದರೂ ಕನ್ನಡದಲ್ಲಿ ಮಾತಾಡೋಕ್ಕೆ ಇಷ್ಟು ಮಾತಾಡಿದ್ರೆ ಸೂಪರ್ ಸರ್. ಥ್ಯಾಂಕ್ ಯು. ಸೊ ಹ್ಯಾಶ್ಟ್ಯಾಗ್ ಪಾರ್ವತಿ ಬಗ್ಗೆ ಹೇಳಬೇಕು ಅಂದರೆ ಇಟ್ಸ್ ಅ ವಂಡರ್ಫುಲ್ ಜರ್ನಿ ಆ್ಯಸ್ ಅ ಟೆಕ್ನಿಷಿಯನ್. ಸೊ ಒಂದು DOP ಆಗಿ ರೋಹಿತ್ ಈಸ್ ಬೀಂಗ್ ವೆರಿ ಕ್ಲೋಸ್ ಟು ಮೀ. ಆ್ಯಕ್ಚುಲಿ ಐ ಮೆಟ್ ಹಿಮ್ ಇನ್ ಒನ್ ಆಫ್ ದ ಪ್ರಾಜೆಕ್ಟ್. ಸೊ ಇಟ್ಸ್ ಅ 2.5 years journey so far. It's an overall journey, and I'm really lucky that I have happened to work with brilliant actors, Deepika Das, Poonam ma'am, Fawaz, many among who has done other roles in the film. So ಜಾಸ್ತಿ ಆ್ಯಕ್ಚುಲಿ ಈ ಪ್ರಾಜೆಕ್ಟ್ ಬಗ್ಗೆ ಮಾತಾಡೋಕ್ಕೆ ಆ್ಯಕ್ಚುಲಿ ನನಗೆ ನಿಮಗೆ ಗೊತ್ತಿಲ್ಲ. ಆ್ಯಕ್ಚುಲಿ ನೀವು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಇದು ಒಂದು ಜರ್ನಿ ಸಬ್ಜೆಕ್ಟ್ ಅಂತ ನಿಮಗೆ ಎಲ್ಲರಿಗೂ ಗೊತ್ತು. ಸೊ ಇಟ್ ಈಸ್ ಡಿಸೈನ್ ಟು ಗಿವ್ ಯು ಸರ್ಟನ್ ಎಕ್ಸ್ಪೀರಿಯನ್ಸ್. ಅದು ಥಿಯೇಟ್ರಲ್ಲಿ ಬಂದು ನೋಡಿದ್ರೆ ಅದು ಫುಲ್ ಪೊಟೆನ್ಷಿಯಲ್ ಆಗಿ ಅದು ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಅಂತ. ಸೊ ನೀವು ಒಂದು ರಿಕ್ವೆಸ್ಟ್ ನಿಮಗೆ ಎಲ್ಲರಿಗೂ ಅಂದರೆ ಫಿಲಮ್ ಚೆನ್ನಾಗಿದೆ ಅಂದರೆ ಆ್ಯಕ್ಚುಲಿ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಹೇಳಿ ಪ್ರೋತ್ಸಾಹಿಸಿ. ಆ್ಯಕ್ಚುಲಿ ದಿಸ್ ವಿಲ್ ಬಿ ಇಫ್ ಯು ಅಪ್ರಿಷಿಯೇಟ್ ಇಟ್, ಫಿಲ್ಮ್ ಮೇಕರ್ಸ್ ಲೈಕ್ ಅಸ್, ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಟು ಡೂ ವಂಡರ್ಫುಲ್ ಫಿಲ್ಮ್ಸ್ ಲೈಕ್ ದಿಸ್. So thank you very much for all of you guys to come in, and have a good day. Challenges ಅಂದರೆ ಫಸ್ಟ್ ವೆದರ್ ಕಂಡೀಷನ್ಸು, ಮತ್ತು ಡಿಫ್ರೆಂಟ್ ಲೊಕೇಶನ್ಸು, ಲೈಟಿಂಗು. ಬಟ್ ಡೆಫಿನೆಟ್ಲಿ ನೀವು ಹೇಳಿದ ಪ್ರಕಾರ ಆ್ಯಕ್ಚುಲಿ ಕ್ಯಾಮ್ರಾ ಆ್ಯಂಗಲ್ಸು, ಪೊಸಿಷನ್ಸ್ ಅದೆಲ್ಲ ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ. ಅದು ಪ್ಲ್ಯಾನ್ ಮಾಡಿ ಒಂದು ರಿಗ್ಗು ನಾವೇ ಪ್ರಿಪೇರ್ ಮಾಡಿ, ಅದಕ್ಕೆ ಸ್ಪೆಷಲ್ ಥ್ಯಾಂಕ್ಸು ರಿಗ್ಗು ಶಿವು ಅಂತ ಅವ್ರಿಗೆ ಕ್ರೆಡಿಟ್ ಕೊಡಬೇಕು. ಅವರು ತುಂಬ ಸಪೋರ್ಟಾಗಿ ಹೆಲ್ಪ್ ಮಾಡಿದ್ರ. ಸೊ ಐ ಥಿಂಕ್ that's how, like I especially rigged especially for achieving certain camera angles. So yeah. ಹೌದು ಹಂಗೆ. ಸೊ any other questions? I think that's about it. ಸೊ ಈ ಒಂದು ಸಿನಿಮಾ ನೋಡಿದ್ರೆ 8 ರಾಜ್ಯಗಳ ದರ್ಶನವಾಗುತ್ತೆ. ಕರ್ನಾಟಕದಿಂದ ಪ್ರಾರಂಭಗೊಂಡು ಗೋವಾ, ಮಹಾರಾಷ್ಟ್ರ, ಚೆನ್ನೈ, MP, UP, ರಾಜಸ್ಥಾನ್, ಉತ್ತರಾಖಂಡ್ ವರೆಗೂ. ಸೊ ಹೇಗಿತ್ತು ಜರ್ನಿ, ಏನು ತುಂಬ ಸ್ಪೆಷಲ್ ಆಗಿದೆ ಸಿನಿಮಾಗೆ ನಮ್ಮ ಡೈರೆಕ್ಟರ್ ಈಗ ತಿಳಿಸ್ಬೇಕು. ಕೀರ್ತಿ ಅವರು, ರೋಹಿತ್ ಕೀರ್ತಿ, ಓವರ್ ಟು ಯು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಹೊಸ ವರ್ಷದ ಶುಭಾಶಯಗಳು. ಇವ್ರು ಹೇಳಿದಾಗೆ ಈ ಸಿನಿಮಾ ಬೆಂಗಳೂರಿಂದ ಶುರುವಾಗಿ ಉತ್ತರಾಖಂಡಲ್ಲಿ ಹೋಗಿ ಎಂಡ್ ಆಗುತ್ತೆ. ಸೊ ಇದ್ರ ಮಧ್ಯದಲ್ಲಿ ಬರುವಂತಹ ಹಲವಾರು ರಾಜ್ಯಗಳ ಬಗ್ಗೆನೂ ನಾವು ಅದರಲ್ಲಿ ಹೇಳ್ತಾ ಹೋಗಿದ್ದೀವಿ. ಬಟ್ ಮುಖ್ಯವಾಗಿ ಈಗ ನೀವೇನು ಕೆಳಗಡೆ ಕಾರ್ನ ನೋಡಿದ್ರಲ್ಲ, ಲಾಂಚ್ ಮಾಡಿದ್ರಲ್ಲ, ಆ ಕಾರು 2 ಕ್ಯಾರೆಕ್ಟರ್ನ ಮನಸ್ಥಿತಿಯನ್ನು ಕರ್ಕೊಂಡು ಹೋಗುತ್ತೆ. ಅದು
ಎರಡು ಕ್ಯಾರೆಕ್ಟರ್ನ ಮುಖ್ಯ ಉದ್ದೇಶವನ್ನ ಅದು ತಿಳಿಸುತ್ತೆ ಆ ಕ್ಯಾರೆಕ್ಟರ್, ಸಾರಿ ಆ ಕಾರ್. ಸೊ ಹಾಗಾಗಿ ಆ ಕಾರ್ಗೆ ತುಂಬಾ ವ್ಯಾಲ್ಯೂ ಇದೆ. ಸೊ ಇವಾಗ ಅಫ್ಕೋರ್ಸ್ ಶ್ರೀಕಾಂತ್ ಅವರು ಅದನ್ನ ಎಂಟೈರ್ ಕರ್ನಾಟಕ ತಗೊಳ್ಳೋ ಪ್ಲಾನ್ಸ್ ಇದೆ. ಸೊ ಅವರು ಕೂಡ ಮೂಲತಃ ವ್ಲಾಗಿಂಗ್. ಯಾಕೆ ವ್ಲಾಗಿಂಗ್ ಅವ್ರನ್ನ ಯೂಸ್ ಮಾಡಿದ್ವಿ ಅಂತಂದ್ರೆ, ದೀಪಿಕಾ ಅವರು ಪಾಯಲ್ ಕ್ಯಾರೆಕ್ಟರ್ನ ಮಾಡಿದಲ್ಲ, ಸೊ ಆ ಕ್ಯಾರೆಕ್ಟರು ಇನ್ಫ್ಲುಯೆನ್ಸರು. ಸೊ ಅವ್ರು ಕೂಡ ಇವಾಗ ನೋಡ್ತಿದ್ದಾರೆ ಯೂಟ್ಯೂಬರ್ಸ್ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಜನ ಇನ್ಫ್ಲುಯೆನ್ಸರ್ಸ್ಗಳಿದ್ದಾರೆ. ಸೊ ಅವರಿಗೆ ಅವ್ರದ್ದೇ ಆದ ಒಂದು ಸ್ಟೈಲ್ಗಳಿದೆ. ಸೊ ಅದೇ ರೀತಿ ದೀಪಿಕಾ ಅವರು ಕೂಡ ಪಾಯಲ್ ಅನ್ನೋ ಒಂದು ಕ್ಯಾರೆಕ್ಟರ್ನ ತುಂಬ ಸ್ಟೈಲಿಶ್ ಆಗಿ ಮಾಡಿದ್ದಾರೆ. ಸೊ ಅವರು ಅಫ್ಕೋರ್ಸ್ ಎಲ್ರಿಗೂ ಗೊತ್ತಿದೆ, ಅವರು ನಿಜವಾಗ್ಲೂ ಅವರು ಇನ್ಫ್ಲುಯೆನ್ಸರ್ ಕೂಡ. ಸೊ ಅವ್ರದ್ದೇ ಆದ ಚಾನೆಲ್ಸ್ಗಳು ಕೂಡ ಇದೆ. ಸೊ ಅದರಲ್ಲಿ ಅವ್ರದ್ದೇ ಇಷ್ಟ ಬಂದಿರುವಂತಹ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ನಾವು ನೋಡ್ತಾ ಇರ್ತೀವಿ. ಸೊ ಹಾಗೆ ಈ ಕತೆ ಬರೆದಾಗ ಕೂಡ ಅವ್ರ ಎಂಟೈರ್ ಚಾನೆಲ್ಸನ್ನ ನಾವು ನೋಡಿದ್ವಿ. ಸೊ ಹಾಗಾಗಿ ದೀಪಿಕಾ ಅವರು ಕರೆಕ್ಟಾಗಿ ಚಾಯ್ಸ್ ಮಾಡಿದ್ವಿ ನಾವು. ಹಾಗೆ ಸಿನಿಮಾದ ಟೆಕ್ನಿಕಲ್ ಬಗ್ಗೆ ಒಂದೆರಡು ಮಾತಾಡಬೇಕು. ಸೊ ನಿಮಗೆ ಈಗ ಆಲ್ರೆಡಿ ಎಲ್ರಿಗೂ ಗೊತ್ತಾಗಿದೆ ನಮ್ಮ ಟೆಕ್ನಿಷಿಯನ್ಸ್ ಯಾರ್ಯಾರು ಇದ್ದಾರೆ ಅಂತ. ಸೊ ಇದ್ರ ಜೊತೆಗೆ ಫೈನಲ್ ಮಿಕ್ಸಿಂಗ್ ಮಾಸ್ಟರಿಂಗ್ ಚೆನ್ನೈಲಿ ನಡೀತಾ ಇದೆ. ಅದು ನಮ್ಮ ಈಗ ಆಲ್ರೆಡಿ ಎಲ್ಲ ಟೆಕ್ನಿಷಿಯನ್ಸ್ ಗೊತ್ತು ಅವ್ರ ಬಗ್ಗೆ, MR ರಾಜಕೃಷ್ಣನ್ ಅಂತ. ಸೊ ಈ ಸಿನಿಮಾನ ನಾನು ನಿಮ್ಮ ಜೊತೆಗೆ ರಿಕ್ವೆಸ್ಟ್ ಏನಂದರೆ, ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಅಂತ ಯಾಕೆ ಹೇಳ್ತೀವಿ ಅಂತಂದರೆ, ಖಂಡಿತವಾಗ್ಲೂ ಟಿ ವಿಲಿ ನೋಡ್ತೀವಿ ಅಥವಾ OTT ನೋಡ್ತೀವಿ. ಕೆಲವೊಂದು ಸಿನಿಮಾಗಳು ಪೈರಸಿಯಾಗಿನೂ ಮೊಬೈಲಲ್ಲಿ ನೋಡೋ ಚಾನ್ಸಸ್ ಇರುತ್ತೆ. ಬಟ್ ನೋಡಿ, ಏನು ತಪ್ಪು ಅಂತಲ್ಲ, ಬಟ್ ಈ ಸಿನಿಮಾನ ಥಿಯೇಟರ್ ಬಂದು ನೋಡಿ ಅಂತ ಯಾಕೆ ಹೇಳ್ತೀವಿ ಅಂದರೆ, ಪ್ರತಿಯೊಂದು ಲೊಕೇಶನ್ಗೂ ಅದರದ್ದೇ ಆದ ಒಂಥರ ಸಂಸ್ಕೃತಿ ಇದೆ. ಅದು ಈ ಸಿನಿಮಾದಲ್ಲಿದೆ. ಅದನ್ನು ಸೌಂಡ್ ಡಿಸೈನ್ ಮೂಲಕ ನಾವು ತೋರಿಸಿದ್ವಿ. ಆ್ಯಂಡ್ ಲೊಕೇಶನ್ನ ನಾವು ಹಿಡಿದಿರುವಂತಹ ಲೊಕೇಶನ್ಸ್ಗಳನ್ನ ಡಿಫ್ರೆಂಟಾಗಿ ತೋರಿಸಿದ್ದೀವಿ. ಆ್ಯಂಡ್ ಇಲ್ಲಿ ತನಕ ನಮಗೆ ಒಂದು ಚಾಲೆಂಜ್ ನಮಗೆ ನಾವೇ ಹಾಕ್ಕೊಂಡಿದ್ದೇನೆಂದರೆ, ಯಾರು ಕೂಡ ಯಾವ ಲೊಕೇಶನ್ ನೋಡಿರ್ಬಾರ್ದು ಅಂಥ ಲೊಕೇಶನ್ ನಾವು ಶೂಟ್ ಮಾಡಬೇಕಂತ. ಸೊ ನಾವು ಗೋವಾ ಕೂಡ ಅದೇ ಥರ ಶೂಟ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ. ಗೋವಾ ಬಿಟ್ಟು ಮಿಕ್ಕಿದೆಲ್ಲ ರಾಜ್ಯಗಳನ್ನ ನಾವು ಡಿಫ್ರೆಂಟಾಗಿ ತೋರಿಸಿದ್ವಿ. ಸ್ಪೆಷಲಿ ಉತ್ತರಾಖಂಡ ನಾವು ತುಂಬ ಚೆನ್ನಾಗಿ ತೋರಿಸಿದ್ವಿ. ಆ ವೈಡರ್ ಸ್ಕೇಲ್ ಎಲ್ಲನೂ ನೀಟಾಗಿ ಮಾಡಿದ್ವಿ. ಅಲ್ಲಿರುವಂತಹ ಲೋಕಲ್ ಲೈನ್ ಪ್ರೊಡ್ಯೂಸರ್ಸ್ಗಳ ಹೆಲ್ಪ್ ತಗೊಂಡು ಅವರಿಗೆ ಒಂದು ಚಾಲೆಂಜ್ ಏನಂದರೆ, ನಾವು ಇಲ್ಲಿ ತನಕ ಶೂಟ್ ಆಗಿರುವಂಥ ಜಾಗಗಳನ್ನ ನಮಗೆ ತೋರಿಸ್ಬೇಡಿ, ಸೊ ಬೇರೆ ಹಿಡನ್ ಲೊಕೇಶನ್ಸ್ಗಳನ್ನ ತೋರಿಸಿ ಅಂತ ನಾವು ಅವ್ರಿಗೆ ಹೇಳಿದ್ವಿ. ಬಿಕಾಸ್ ಇನ್ಫ್ಲುಯೆನ್ಸರ್ಸ್ ಯೂಶಲಿ ಹಿಡನ್ ಟ್ರಾವೆಲ್ ಮಾಡುವಾಗ ಹಿಡನ್ ಪ್ಲೇಸಸ್ಗಳಿಗೆ ಹೋಗ್ತಾರೆ. ಸೊ ಅಂಥ ರಿಯಲಿಸ್ಟಿಕ್ ಇದ್ದ ನಾವು ಇಲ್ಲಿ ತೋರಿಸಿದ್ದೀವಿ. ಹಾಗೆ ಎಸ್, ಇನ್ನೇನಾದ್ರು ಪ್ರಶ್ನೆಗಳಿದ್ರೆ ನಾನು ಆನ್ಸರ್ ಮಾಡ್ಬೋದು. ಹೌದು, ಈ ಸಿನಿಮಾದಲ್ಲಿ ಒಟ್ಟು 9 ಸಾಂಗ್ ಇದೆ. 9 ಸಾಂಗ್ ಕೂಡ ಡಿಫ್ರೆಂಟ್ ಆಗಿ ನಾವು ಅದನ್ನ ಲೈಕ್ ಶೂಟು ಮಾಡಿದ್ವಿ. ಅದನ್ನ ಮತ್ತೆ ಡಿಫ್ರೆಂಟ್ ಕಲ್ಚರಲ್ಲಿ ಕೂಡ ನಾವು ಇದು ಮಾಡಿದ್ವಿ. ಸ್ವಲ್ಪ ವೆಸ್ಟರ್ನ್ನ ಜಾಸ್ತಿ ಯೂಸ್ ಮಾಡಿದ್ವಿ ನಮ್ಮ ಎಥನಿಕ್ ಜೊತೆಗೆ. ಸೊ ಯಾಕೆ ಅಂತಂದರೆ, ಇವಾಗ ನಾವು ಒಂದು ಕಲ್ಚರ್ ಚೇಂಜ್ ಆಗ್ತಿರೋದನ್ನ ನಾವು ನೋಡ್ತಾ ಇದ್ವಿ ಸೊಸೈಟಿನಲ್ಲಿ. ಸೊ ಇವಾಗ ನಾವು ಹಳೆ ಸ್ಟೈಲ್ ಯಾವುದನ್ನೂ ತಗೊಳಕ್ಕಾಗಲ್ಲ. ಸೊ ಹಾಗಾಗಿ ಟ್ರಾವೆಲ್ ಸ್ವಲ್ಪ ಕಂಟ್ರಿ ಸೈಡ್ ಮ್ಯೂಸಿಕಲ್ಲಿ ನಾವು ಕೊಡೋದಕ್ಕೆ ಟ್ರೈ ಮಾಡಿದ್ವಿ. ಗೋವಾದಲ್ಲಿ ಯಾಕೆ ಹೊಸ ಲೊಕೇಶನ್ ಸಿಗ್ಲಿಲ್ಲ, ಮತ್ತೆ ಯಾವ್ಯಾವ ಸ್ಟೇಟಲ್ಲಿ, ಓವರ್ ಆಲ್ ಎಷ್ಟು ಸ್ಟೇಟ್ಸಲ್ಲಿ ಶೂಟ್ ಮಾಡ್ಕೊಂಡು ಹೋಗಿದ್ದಾರೆ? ಕರ್ನಾಟಕದಿಂದ ಉತ್ತರಾಖಂಡವರೆಗೂ ಯಾವ್ಯಾವ ಸ್ಟೇಟ್ ಕವರ್ ಆಗಿದೆ? ಸರ್, ಗೋವಾದಲ್ಲಿ ಮೊದಲನೇ ಚಾನ್ಸಸ್ ನಮಗೆ ತುಂಬ ಲೊಕೇಶನ್ಸ್ಗಳನ್ನ ಶೂಟ್ ಮಾಡಿದ್ದಾರೆ. ಸೊ ಹಾಗಾಗಿ ನಮಗೆ ಅಲ್ಲೊಂದು ಮೈನ್ ಬ್ರಿಡ್ಜ್ ಬರುತ್ತೆ. ಅದು ಹೊಸ ಬ್ರಿಡ್ಜ್. ಅದು ಕಳೆದ 4 ವರ್ಷದಲ್ಲಿ ಏನೋ ಆಗಿರಬೇಕು. ನಾವು ಶೂಟ್ ಮಾಡುವಾಗ ಅದು ಬಹುಶಃ ಅದು 2 ವರ್ಷ ಆಗಿತ್ತು ಅದು ಇನಾಗ್ರೇಷನ್ ಮಾಡಿ. ಸೊ ನಾವು ಅನ್ಕೊಂಡು ನಾವೇ ಮೊದಲು ಶೂಟ್ ಮಾಡ್ತಾ ಇದೀವಿ ಅಂತ. ಅದಕ್ಕೆ ಮುಂಚೆ ಹಿಂದಿಯವರೆಲ್ಲ ಬಂದು ಶೂಟ್ ಮಾಡಿ ಹೋಗಿದ್ದಾರೆ ಆ ಲೊಕೇಶನಲ್ಲಿ. ಆ ಲೊಕೇಶನ್ ನಾವು ಸ್ವಲ್ಪ ವಿಭಿನ್ನವಾಗಿ ತೋರಿಸಿದ್ವಿ ಆ ಬ್ರಿಡ್ಜ್ನ. ಆ್ಯಂಡ್ ಯಾಕೆ ಅದು ಸ್ಪೆಷಲ್ ಆಗಿಲ್ಲ ಅಂತಂದರೆ, ಬೀಚ್ನ ತುಂಬ ಸಿನಿಮಾಗಳು ತೋರಿಸಿದ್ವಿ. ಸೊ ನಾವು ಆ ಬೀಚಲ್ಲಿ ಶೂಟ್ ಮಾಡಬೇಕಾಗಿತ್ತು. ಮತ್ತು ಕೆಲವೊಂದು ಇವ್ರು ಶಾಪಿಂಗ್ ಮಾಡುವಂಥ ಸೀಕ್ವೆನ್ಸ್ ಇರುತ್ತೆ. ಸೊ ಬಟ್ಟೆ ಶಾಪ್ಗಳು ತೋರಿಸ್ಬೇಕಾಗಿತ್ತು. ಹಾಗಾಗಿ ಅದೊಂದು ರೆಗ್ಯುಲರ್ ಆಗಿ ಇರುತ್ತೆ. ಯಾಕೆಂದರೆ ಅದು ಎಲ್ಲರೂ ಅದನ್ನು ತೋರಿಸಿದ್ದೀವಿ. ಗೋವಾ ಅಂತಂದರೆ ಎಲ್ಲರೂ ಬಂದಲ್ಲಿ ಶೂಟ್ ಮಾಡೋವಂಥ ಚಾನ್ಸಸ್ ಇದೆ. ಸೊ ಹಾಗಾಗಿ ಇಲ್ಲಿ ಸ್ಪೆಷಲ್ ಆಗಿ ಮಥುರಾ ಕೃಷ್ಣ ಹುಟ್ಟಿದ ಊರು, ಅದನ್ನು ನಾವು ತುಂಬ ಚೆನ್ನಾಗಿ ತೋರಿಸಿದ್ವಿ. ಒಂದು ಡಿವೈನ್, ಕಲರ್ಸ್ ಆಫ್ ಡಿವೈನ್ ಅಂತ ಒಂದು ಸಾಂಗ್ ಕೇಳಿರ್ತೀರಾ, ಅದನ್ನು ನಾವು ಶೂಟ್ ಮಾಡಿದ್ವಿ ಅಲ್ಲಿ, ಹೋಲಿ ಫೆಸ್ಟಿವಲ್. ಸೊ ಆಮೇಲೆ ಉತ್ತರಾಖಂಡನ ಕಂಪ್ಲೀಟಾಗಿ ಬೇರೆ ಥರ ತೋರಿಸಿದ್ವಿ. ಆ್ಯಂಡ್ ಇನ್ನೊಂದೇನೆಂದರೆ, ತುಂಬ ಹೇಳ್ಬೇಕಂತಂದರೆ ಬೇರೆ ರಾಜ್ಯಗಳು ರೋಡಲ್ಲೇ ಕವರ್ ಮಾಡಿದ್ವಿ ನಾವು. ಯಾಕೆಂದರೆ ಕಾರ್ ಒಳಗೆ ತುಂಬ ಸೀನ್ಸ್ಗಳಿರೋದ್ರಿಂದ ಕಾರ್ ಒಳಗೇನೆ ತುಂಬ ಸೀಕ್ವೆನ್ಸ್ಗಳನ್ನ ಶೂಟ್ ಮಾಡಿದ್ವಿ. ಹಾಗಾಗಿ ಕೆಲವೊಂದು ಲೊಕೇಶನ್ಸ್ಗಳನ್ನ ನಾವು ಓಪನ್ ಆಗಿ ತೋರ್ಸೋಕ್ಕಾಗಿಲ್ಲ. ಸ್ವಲ್ಪ ನಾವು ಕ್ಲೋಸ್ ಇದರಲ್ಲೇ ತೋರಿಸ್ಬೇಕಾಗಿತ್ತು. ಸರ್, ಹೌದು, 2 ಗಂಟೆ 40 ನಿಮಿಷ ಇದೆ. ಹಾಂ, ಆದರೆ ಒಂದೊಂದು ಪ್ರಾಮಿಸ್ ಮಾಡ್ತೀನಿ, ಯಾರಿಗೂ ಎಲ್ಲೂ ಬೋರ್ ಆಗಲ್ಲ. ಹಾಂ, ಯಾರಾದರೂ ನಾವು ನೋಡ್ತಾ ಇದ್ದೀವಿ, ನಾನು ಒಂದಷ್ಟು ಸಿನಿಮಾಗಳಿಗೆ ಅಸಿಸ್ಟೆಂಟಾಗಿ ವರ್ಕ್ ಮಾಡಿದಾಗ ನಾವು ಕಾರ್ನರೆಲ್ಲ ಕುತ್ಕೊಂಡು ನೋಡ್ತಾ ಇರ್ತೀವಿ ಯಾರು ಫೋನ್ ತೆಗಿತಾರೆ ಅಂತ. ಅಫ್ಕೋರ್ಸ್ ತೆಗೆದು ನೋಡ್ತಾರೆ, ಎಲ್ಲ ಬೋರ್ ಆಯಿತು ಅಂದರೆ ಮೊಬೈಲ್ ಫೋನಲ್ಲಿ ನೋಡ್ತಾರೆ. ಈಗ ತುಂಬ ಎಂಟರ್ಟೈನ್ಮೆಂಟ್ಗೆ ತುಂಬ ವಿಚಾರಗಳಿದೆ ನೋಡೋದಕ್ಕೆ. ಸೊ ಖಂಡಿತವಾಗ್ಲೂ ಈ ಸಿನಿಮಾದಲ್ಲಿ ಯಾರಾದರೂ ಮೊಬೈಲ್ ಫೋನ್ ತೆಗೆದು ನೋಡಿದ್ರೆ ಅವ್ರು ನನಗೆ ಒಂದು ಮೆಸೇಜ್ ಕಳಿಸ್ಬೋದು, ನಂಗೆ ಇಲ್ಲಿ ಬೋರ್ ಆಯಿತು ಅಂತ. ಬಟ್ ಅದಕ್ಕೆ ಚಾನ್ಸಸ್ ಇಲ್ಲ ಈ ಸಿನಿಮಾದಲ್ಲಿ. ಸೊ ಅಷ್ಟು ಎಂಟರ್ಟೈನಿಂಗ್ ಆಗಿ ಮಾಡಿದ್ದೀವಿ.
ಈ 1,00,000 ಕಿಲೋಮೀಟರ್ ಎಷ್ಟು ದಿನದಲ್ಲಿ ಕವರ್ ಆಗುತ್ತೆ? ಸೊ ಇದು ಓವರಾಲ್ ಆಗಿ ನಮ್ಮ ಟೆಕ್ನಿಷಿಯನ್ಸ್ಗೆ 2.5 ವರ್ಷ ಜರ್ನಿ. ಸೊ ಓಕೆ 2.5 ವರ್ಷದಲ್ಲಿ ನಮ್ಮ ಕಾರು 1,10,000 ನಾವು ಪ್ರೊಡಕ್ಷನ್ಗೆ ಅಂತಲೇ ಯೂಸ್ ಮಾಡಿದ್ವಿ. ಅಂದರೆ ನಾವು ಶೂಟಿಗೆ ಯೂಸ್ ಮಾಡಿರೋದು. ಏನಾಗುತ್ತೆ ಅಂದರೆ ನಾವು ಇಲ್ಲಿ ಸ್ಟಾರ್ಟ್ ಮಾಡಿ ಇವರು ಒಂದು 800 ಮೀಟರ್ ಓಡಿಸಿರ್ತಾರೆ ಗಾಡಿನ. ಸೊ ಆ ಥರದ್ದು 800 ಮೀಟರ್ ದಿನಕ್ಕೆ ತುಂಬ ಓಡಿಸಿದ್ವಿ. ಅಂದರೆ ಈಗ ಹೋಗಿರ್ತೀವಿ ಅಲ್ಲಿ ಏನೋ ಆ್ಯಕ್ಷನ್ ವಾಪಸ್ ಬರ್ತೀವಿ. ಸೊ ಆ ಥರ ತುಂಬ ಚಾಲೆಂಜಸ್ಗಳನ್ನ ಪ್ಲೇಸ್ ಮಾಡಿದ್ವಿ. ಈ 2.5 hours ಇಯರ್ಸ್ ಜರ್ನಿಗೆ ರೆಕ್ಕೆಗೆ ಎಷ್ಟು ಸಮಯ ಬೇಕಾಯ್ತು? ಅಂದ್ರೆ ಲೊಕೇಶನ್ ನೋಡ್ಕೊಂಡ್ ಬರೋದಕ್ಕೆ ಎಲ್ಲ ಅದಕ್ಕೆಲ್ಲ ಎಷ್ಟು ಸಮಯ ಬೇಕಾಯ್ತು? ಇಲ್ಲ ಆನ್ ದ ವೇ ನೋಡ್ಕೊಂಡು ಓಕೆ, ಅದಕ್ಕಿಂತ ಮುಂಚೆ ಒಂದು ಫನ್ನಿ ಇದೆ. ಏನಂದರೆ ನಾವೇನು ಪ್ಲ್ಯಾನ್ ಮಾಡಿದ್ವಿ ಅಂದರೆ ದೀಪಿಕಾ ಅವ್ರನ್ನೆಲ್ಲ ಕರ್ಕೊಂಡು ನಾವು ಜರ್ನಿ ಮಾಡ್ಕೊಂಡು ಹೋಗ್ಬಿಡೋದು ಒಂದು 4 ಗಾಡೀಲಿ. ಯಾವ ಲೊಕೇಶನ್ ಚೆನ್ನಾಗಿರುತ್ತೋ ಆ ಲೊಕೇಶನ್ ಇಳ್ಕೊಂಡು ಶೂಟ್ ಮಾಡೋಣ ಅಂತ ಪ್ಲ್ಯಾನ್ ಇದ್ದಿದ್ದು. ಬಟ್ ಅದು ವರ್ಕ್ ಆಗಲ್ಲ ಅಂತ ಗೊತ್ತಾಯಿತು. ಹಾಗಾಗಿ ನಾವು ಮತ್ತೆ 2 ತಿಂಗಳು ರಿಕ್ಕಿ ಮಾಡಿದ್ವಿ. ಸೊ ಉತ್ತರಾಖಂಡಲ್ಲಿ ನಾವು ಒಂದು ಆಲ್ಮೋಸ್ಟ್ ಒಂದು 28 ದಿನ ಸ್ಪೆಂಡ್ ಮಾಡಿದ್ವಿ. ಅಂದರೆ ಪರ್ಟಿಕ್ಯುಲರ್ ಇದೇ ಲೊಕೇಶನ್ಸ್ ಬೇಕು, ಈ ಕ್ಯಾರೆಕ್ಟರ್ ಹಿಂಗೆ ಆಗುತ್ತೆ ಅನ್ನೋದಕ್ಕೆ. ಸೊ ಅದು ಅವರ ಇಂಟ್ರೊಡಕ್ಷನ್ ಸಾಂಗಲ್ಲಿ ಕಂಪ್ಲೀಟ್ ನಾವು ಅದನ್ನ ತೋರಿಸ್ತೀವಿ. ಮತ್ತು ಸಿನಿಮಾದ ಎಂಡಲ್ಲಿ ಕೂಡ ತೋರಿಸ್ತೀವಿ. ಬರೀ ಉತ್ತರಾಖಂಡ ಅಲ್ಲ, ಅದ್ರ ಪಕ್ಕ ಸುತ್ತಮುತ್ತ ತುಂಬ ಜಾಗಗಳಿದೆ. ಅಲ್ಲೆಲ್ಲ ಅದ್ರದ್ದು ಹೆಸರೆಲ್ಲ ತುಂಬ ಕಾಂಪ್ಲಿಕೇಟೆಡ್. ಅಂದರೆ ಹೌಲಿ ಅಂತ ಒಂದು ಜಾಗ ಇದೆ, ಅದು ಗೊತ್ತು. ಮತ್ತು ಅವ್ರ ಲ್ಯಾಂಗ್ವೇಜಲ್ಲಿ ತುಂಬ ಹೆಸರುಗಳಿದೆ. ಸೊ ರೈತರೇ ಅದು ಒಂದು ಕಡೆ ಎಲ್ಲೋ ಗೋಧಿವನ್ನ ಸಾಧಾರಣ ಕಂಟೆಂಟ್ ಇದೆ ಅಂತ ಅನಿಸುತ್ತೆ ನಮಗೆ. ಅಲ್ಲ ಇಷ್ಟೆಲ್ಲ ಟ್ರಾವೆಲ್ ಮೈನ್ ಕ್ರಕ್ಸ್ ಏನು ಹೇಳಕ್ ಹೊರಟಿದ್ದೀರಾ ನೀವು? ನಿಮ್ಮ ಆಶಯ ಏನು? ಓಕೆ, ಸಿನಿಮಾ ಅಂದರೆ ನನ್ನ ಪ್ರಕಾರ 3 ವಿಷಯ ಇನ್ಕ್ಲೂಡ್ ಆಗಿರಬೇಕು. ಒಂದು ಎಂಟರ್ಟೈನ್ಮೆಂಟ್, ಎಜುಕೇಷನ್ ಮತ್ತು ಇನ್ಫಾರ್ಮೇಷನ್. ಸೊ ಈ 3 ವಿಚಾರಗಳು ಈ ಸಿನಿಮಾದಲ್ಲಿದೆ. ಸೊ ಅದು ಇನ್ಫಾರ್ಮೇಷನ್ನು ನಾವೇನಕ್ಕೆ ಇನ್ಫಾರ್ಮೇಷನ್ ಹೇಳ್ತೀವಿ ಅಂತಂದರೆ, ಈಗ ಇವರು ಒಂದು ವಿಷಯ ಹೇಳ್ತಾರೆ, ನಾವು ಎಲ್ಲರೂ ಟ್ರಾವೆಲ್ ಮಾಡಬೇಕು ಅಂತ ಎಲ್ಲರಿಗೂ ಇಷ್ಟ ಇರುತ್ತೆ. ನಾವು ಟ್ರಾವೆಲ್ ಅಂತಂದರೆ ನಾವು ಒಂದು ಉದ್ದೇಶ ಇಟ್ಕೊಂಡೇ ಹೋಗ್ತೀವಿ. ಕೆಲವೊಂದ್ಸಲ ಉದ್ದೇಶ ಇರಲ್ಲ. ಈ ಕಾಲೇಜ್ ಹುಡುಗರಿಗೆ ಕೆಲವೊಂದ್ಸಲ ಉದ್ದೇಶ ಇರಲ್ಲ. ಓಕೆ ನಾವು ನಾಳೆ ಎಲ್ಲೋ ಹೋಗೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಬೈಕ್ ತೊಗೊಂಡು ಹೊರಟ್ಬಿಡ್ತಾರೆ. ಬಟ್ ಈಗ ಟ್ರಾವೆಲ್ನ ಬರೀ ಅದು ಮಾತ್ರ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ಈಗ ನಮ್ಮ ಮನೆಯಲ್ಲಿ ಓಕೆ ನಾಡಿದ್ದು ಫಂಕ್ಷನ್ ಇರುತ್ತೆ, ನಾವು ಇಲ್ಲಿಂದ ಶಿವಮೊಗ್ಗಕ್ಕೆ ಹೋಗಬೇಕು ಅಂತ ಡಿಸೈಡ್ ಮಾಡ್ತೀವಿ. ಹೇಗೆ ಹೋಗಬೇಕು, ಬಸ್ಸಲ್ಲಿ ಹೋಗ್ತೀವಾ, ಕಾರಲ್ಲಿ ಹೋಗ್ತೀವಾ, ಇದೆಲ್ಲ ಒಂದು ಪ್ಲ್ಯಾನ್ ಆಗುತ್ತೆ. ಸೊ ಅದು ಕೂಡ ಒಂದು ಟ್ರಾವೆಲ್ ಆಗುತ್ತೆ. ಬಟ್ ಅಲ್ಲಿ ಒಂದು ಉದ್ದೇಶ ಇರುತ್ತೆ. ಅದೇ ರೀತಿ ಇಲ್ಲಿ ಒಂದು ಕ್ಯಾರೆಕ್ಟರ್ಗೆ ಉದ್ದೇಶ ಇರುತ್ತೆ. ಉತ್ತರಾಖಂಡಿಗೆ ಯಾಕೆ ಹೋಗಬೇಕು ಅನ್ನೋ ಒಂದು ಉದ್ದೇಶ ಇರುತ್ತೆ. ಸೊ ಆ ಉದ್ದೇಶನ ಫುಲ್ಫಿಲ್ ಮಾಡೋಕ್ಕೆ ಈ ಪಾಯಲ್ ಕ್ಯಾರೆಕ್ಟರ್ ಹೇಗೆ ಸಪೋರ್ಟ್ ಮಾಡುತ್ತೆ ಅನ್ನೋದನ್ನ ಸಿನಿಮಾದಲ್ಲಿ ನೋಡಿದ್ರೆ ಐ ಥಿಂಕ್ ಅದಕ್ಕೆ ಆನ್ಸರ್ ಸಿಗುತ್ತೆ. ಸೆನ್ಸಾರ್ ಆಯ್ತಾ? ಸರ್ ಸೆನ್ಸರ್ ಆಗಿದೆ, ಅದನ್ನು ಅನೌನ್ಸ್ ಮಾಡ್ತೀವಿ ಆದಷ್ಟು ಬೇಗ. ಸೊ ಇನ್ನೇನು ಒಂದು 10-15 ದಿನದಲ್ಲಿ ಅನೌನ್ಸ್ ಮಾಡಿಬಿಡ್ತೀವಿ ಅದು. ಇದು ಹೌದು, ಅಂದರೆ ನಾವು ಪ್ರತಿಯೊಂದು ಪೋಸ್ಟರ್ಸ್ ನೀವು ನೋಡಿರ್ತೀರಾ, ಇಲ್ಲಿ ತನಕ ಒಳ್ಳೆ ಪ್ರಶಂಸೆ ಸಿಕ್ಕಿದೆ ಪೋಸ್ಟರ್ಸ್ಗಳಿಗೆ. ಪ್ರತಿಯೊಂದು ಪೋಸ್ಟರ್ಸಲ್ಲಿ ಒಂದೊಂದು ಕತೆ ಇದೆ. ಒಂದು ಇನ್ಫಿನಿಟಿ ಅಂತ ನಾವು ಏನು ತಾರ್ ಬೆಂಗಳೂರು ಜೊತೆಗೆ ಪ್ಲ್ಯಾನ್ ಮಾಡಿದ್ವಿ, ಅದು ಇನ್ಫಿನಿಟಿ ರೋಡ್. ಯಾಕೆಂತಂದರೆ ಇವ್ರು ಹೋಗೋವಂಥ ದಾರಿ ಉದ್ದಕ್ಕಿರಲ್ಲ, ಒಂದು ಸ್ಟ್ರೈಟ್ ಇರಲ್ಲ. ಸೊ ಅಲ್ಲಿ ಸಾವಿರಾರು ಅಡೆತಡೆಗಳಿರುತ್ತೆ. ಅದ್ರ ಬದಲು ಅದಕ್ಕೆ ನಾವು ಅದನ್ನ ಇನ್ಫಿನಿಟಿ ರೋಡ್ ಥರ ಮಾಡಿರೋದು. ಆ್ಯಂಡ್ ಹಾಗೆ ಪ್ರತಿಯೊಂದು ಕ್ಯಾರೆಕ್ಟರ್ಗಳನ್ನ ನಾವು ತೋರಿಸಿದ್ದೀವಿ. ಆ್ಯಂಡ್ ಇದರಲ್ಲಿ ಸ್ಪೆಷಲ್ ಏನಂತಂದರೆ ಇದು ವ್ಲಾಗರ್ನ ಉದ್ದೇಶ. ಸೊ ಅವರು ವ್ಲಾಗಿಂಗ್ ಮಾಡ್ತಾರೆ, ಸೆಲ್ಫಿ ತಗೋತಾರೆ ಇವತ್ತೆಲ್ಲರೂ. ಸೊ ಇವ್ರದ್ದು ಕ್ಯಾರೆಕ್ಟರ್ ನೀವು ಸಿನಿಮಾದಲ್ಲಿ ಎಂಜಾಯ್ ಮಾಡೋದು ಒಳ್ಳೆಯದು. ಅದ್ರ ಒಂದೇನಂತಂದರೆ ಲಾಸ್ಟ್ ಟೈಮ್ ಹೇಳಿದ್ವಿ, ಅಂದರೆ ಈ ಹುಡುಗ ಸ್ವಲ್ಪ ಫ್ಲರ್ಟ್ ಮಾಡೋವಂಥದ್ದು ಆ ಥರ ಕ್ಯಾರೆಕ್ಟರ್ಗಳು ಬರುತ್ತೆ. ಅಫ್ಕೋರ್ಸ್ ಇವ್ರು ಏನಕ್ಕೆ ಮೇಲೆ ನೋಡ್ತಾರೆ ಅಂದರೆ ತುಂಬ ಕನಸಿರೋವಂಥವ್ರು. ಸೊ ಆ ಕನಸನ್ನು ಫುಲ್ಫಿಲ್ ಮಾಡೋದಕ್ಕೆ ಲೈಕ್ ಇವ್ರು ಸಪೋರ್ಟ್ ಮಾಡ್ತಾರೆ. ಸೊ ಹಾಗಾಗಿ ಇಲ್ಲಿ 3 ಕಥೆಗಳಿದೆ. ಆ್ಯಂಡ್ ಈ ಲೊಕೇಶನ್ಸ್ಗಳನ್ನ ಶಿಫ್ಟ್ ಮಾಡಿದ್ವಿ ನೋಡಿ. ಇದು ಉತ್ತರಾಖಂಡು. ಇದೆಲ್ಲ ಏನಕ್ಕೆ ಅಂತಂದರೆ ಇವ್ರು ಹೋಗುವಂಥ ಪ್ಲೇಸ್ಗಳನ್ನ ನಾವು ಇಲ್ಲಿ ರುಪ್ಲಿಕೇಟ್ ಮಾಡಿದ್ವಿ ಅಷ್ಟೇ. ಅಂದರೆ ಇದರಲ್ಲಿ ಸೆಲ್ಫಿ ಬರುತ್ತೆ. ಆಮೇಲೆ ಕಾಲೇಜ್ ಏನಕ್ಕೆ ಅಂತಂದರೆ ಇವ್ರು ತೆಗೆಯುವಂಥ ಫೋಟೋಗಳನ್ನ ಇವ್ರ ರೂಮಲ್ಲಿ ಚಿಕ್ಕ ಚಿಕ್ಕ ಫೋಟೋಸ್ಗಳಾಗಿ ಹಾಕೊಂಡಿರ್ತಾರೆ. ತುಂಬ ಇಷ್ಟ ಆಗಿರುವಂಥ ಫೋಟೋಸ್ಗಳನ್ನ ಇವರು ಹಾಕೊಂಡಿರ್ತಾರೆ. ಸೊ ಅದು ಕಾನ್ಸೆಪ್ಟ್ ಇದು, ಯಾಕೆ ಕಾಲೇಜ್ ಮಾಡಿದ್ದೀವಿ ಅನ್ನೋದು. ಈ 3 ಕ್ಯಾರೆಕ್ಟರ್ಸ್ ಪ್ಲಸ್ ಕಾರ್ 4 ಕ್ಯಾರೆಕ್ಟರ್ಸ್. ಎಸ್ ಹೌದು. ಕನ್ನಡ ಮಾತ್ರ ಲ್ಯಾಂಗ್ವೇಜ್ ಕನ್ನಡದಲ್ಲಿ ಮಾತ್ರನಾ ಬೇರೆ ಲ್ಯಾಂಗ್ವೇಜ್ ಡಬ್ ಮಾಡ್ತಾ ಇದ್ದೀರಾ? ಇಲ್ಲ, ಆ್ಯಸ್ ಆಫ್ ನಾವು ಕನ್ನಡದಲ್ಲೇ ಮಾಡ್ತಾ ಇದ್ದೀವಿ. ಎಲ್ಲರೂ ಪ್ಯಾನ್ ಇಂಡಿಯಾ ಹೋಗ್ಬೇಕಂದ್ರೆ ಕನ್ನಡದಲ್ಲಿ ಹೋಗ್ಲಿ ಅನ್ನೋದೇ ನಮ್ಮದು ಉದ್ದೇಶ. ಸಬ್ಟೈಟಲ್ ಇರುತ್ತೆ. ಟೂರಿಸಂ ಡಿಪಾರ್ಟ್ಮೆಂಟ್ಸ್ ಏನು ಕಾಂಟ್ಯಾಕ್ಟ್? ಇಲ್ಲ ಸರ್, ನಾವು ಯಾವ ಟೂರಿಸಮ್ನು ನಾವು ಕಾಂಟ್ಯಾಕ್ಟ್ ಮಾಡೋಕ್ಕೆ ಹೋಗಿಲ್ಲ, ಕೊಲಾಬ್ರೇಷನ್ ಮಾಡೋಕ್ಕೆ ಹೋಗಿಲ್ಲ. ಮತ್ತು ನಮಗೆ ಅವಕಾಶಗಳಿತ್ತು. ಇಸುಜು ಗಾಡಿ ಯೂಸ್ ಮಾಡಿದ್ವಿ, ಅವ್ರದನ್ನ ಅವರ ಕಂಪನಿಗೆ ಹೋಗಿ ನಾವು ಅಪ್ರೋಚ್ ಮಾಡೋದು. ಆಮೇಲೆ ರಾಯಲ್ ಎನ್ಫೀಲ್ಡ್ ಯೂಸ್ ಮಾಡಿದ್ವಿ, ಅದನ್ನು ಯೂಸ್ ಮಾಡೋದು. ಸೊ ಈ ಥರದ್ದೆಲ್ಲ ಮಾಡ್ಬೋದಾಗಿತ್ತು.
ನಮಗೆ ಎಲ್ಲೋ ಒಂದು ಕಡೆ ನಾವು ಸಿನಿಮಾ ಮಾಡ್ತಾ ಇದೀವೋ ಅಥವಾ ಬ್ರ್ಯಾಂಡಿಂಗ್ ಮಾಡ್ತೀವೋ ಅಂತ ಎಲ್ಲೋ ಒಂದು ಕಡೆ ನಮಗೂ ಒಂದು ಸ್ವಲ್ಪ ಕೆಲವೊಂದು ಪ್ರಶ್ನೆಗಳು ಬರೋಕೆ ಹೋಯ್ತು. ಸೊ ಸಿನಿಮಾ ಅಂದರೆ ನೋಡೋಂಥ ಆಡಿಯನ್ಸ್ಗೆ ಅದು ಬ್ರ್ಯಾಂಡಿಂಗ್ ಥರ ಆಗಬಾರ್ದು, ಅದು ಒಂದು ಎಮೋಷನ್ಸ್ ಇರುತ್ತೆ. Talking about branding. ಸಾರಿ. See, for example, Banaras and you know how much of subsidy they got from the. ಉತ್ತರಾಖಂಡಲ್ಲೂ ಸಬ್ಸಿಡಿ ಇದೆ. ಉತ್ತರಾಖಂಡಲ್ಲಿ ನೀವು ಅಲ್ಲೇ ಶೂಟ್ ಮಾಡಿದ್ರೆ ಅದಕ್ಕೆ ಸಬ್ಸಿಡಿ ಕೊಡ್ತಾರೆ ನಿಮಗೆ, ಅದೆಷ್ಟೋ ಪೋರ್ಷನ್ ಇರುತ್ತೆ ಅಲ್ಲಿ. ಹಾ. ಓಕೆ, ಆ ಪಾಯಿಂಟ್ ಹೇಳ್ಬೇಕಂತಂದ್ರೆ ನಮ್ಮ ಸಿನಿಮಾ ಬರೀ ಉತ್ತರಾಖಂಡಲ್ಲಿ ಶೂಟ್ ಆಗಿಲ್ಲ, ಬರೀ ಬ್ಯಾಂಗ್ಳೂರಲ್ಲಿ ಶೂಟ್ ಆಗಿಲ್ಲ. ಎಕ್ಸಾಂಪಲ್ ಹೇಳ್ತಾ ಇರೋದು, ಹಾ. ಅಲ್ಲಿ ಅದರದ್ದೊಂದು ಇದು ಇರುತ್ತೆ, ಸಬ್ಸಿಡಿ ಇರುತ್ತೆ. ಇಲ್ಲಿ ಹೌದು. ಇಷ್ಟು ಶೂಟ್ ಮಾಡಿದ್ರೆ ಹಿಂಗೆ ಅಂತ, ಹಾ. ಈ ಫೈಲ್ ಸಬ್ಮಿಟ್ ಮಾಡಬೇಕು, ಕತೆ ಸಬ್ಮಿಟ್ ಮಾಡಬೇಕು, ಹೌದು. ಅದೆಲ್ಲ ಇರುತ್ತೆ. ಹೌದು. ಆ ತರದ್ದು ಏನಾದ್ರು ಪ್ರಯತ್ನ ಆಗಿತ್ತಾ ಅಂತ? ಇಲ್ಲ ಸರ್, ಅದು ಅಂದ್ರೆ ನಾವು ಅದ್ರ ಬಗ್ಗೆ ಕೇಳಿದಾಗ ಏನಾಗಿತ್ತು ಅಂದ್ರೆ 60% ಅಲ್ಲೇ ಶೂಟ್ ಆಗಬೇಕು ಅಂತಿತ್ತು. ಸೊ ತುಂಬಾ ಕಂಡೀಷನ್ಸ್ಗಳಿದೆ. ಸೊ ಇವಾಗ ಏನಾಗಿದೆ 90% ಅಂತ ನಮಗೆ ಲೈನ್ ಪ್ರೊಡ್ಯೂಸರ್ ಹೇಳಿದ್ರು. ಸೊ ನಾವು ಅದು ಕ್ಯಾಶುವಲ್ ಆಗಿ ಮಾತಾಡಿದ್ವಿ. ಸೊ ಈ ತರ ಕನ್ನಡ ಸಿನಿಮಾ ನಾವು ಅಲ್ಲಿ ಶೂಟ್ ಮಾಡ್ತಾ ಇದೀವಿ, ಅದು ಇಲ್ಲಿ ಮಾರ್ಕೆಟಿಂಗ್ ನಿಮಗೆ ಚೆನ್ನಾಗಿರುತ್ತೆ ಉತ್ತರಾಖಂಡಿಗೆ ಅಂತ. ಬಟ್ ಖಂಡಿತವಾಗ್ಲೂ ಈ ಸಿನಿಮಾ ನೋಡಿದಾಗ ಉತ್ತರಾಖಂಡ್ ಹಿಂಗೆ ಇದೆಯಾ ಅಂತಾನು ಜನಕ್ಕೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಬಟ್ ಅದ್ರದ್ದು ಬೆನಿಫಿಟ್ ನಮಗೆ ಸಿಗಲ್ಲ, ಯಾಕೆಂದ್ರೆ ಉತ್ತರಾಖಂಡಲ್ಲಿ ನಮ್ಮ ಸಿನಿಮಾ ಒಂದು 20% ಇರುತ್ತೆ. ಸೊ 60% ಮಿನಿಮಮ್ ಇರಲೇಬೇಕು. ಅದು ಇಲ್ಲೂ ಅಷ್ಟೇ, ಅಲ್ಲೂ ಸೇಮ್. ಟ್ರಾವೆಲ್ ಮಾಡ್ತಾ ಇದ್ದಾರೆ 9 ಸರ್ಪ್ರೈಸ್. ಓಕೆ, ಅದರಲ್ಲಿ 5 ಮೇಜರ್ ಸಾಂಗ್ ಇರುತ್ತೆ, ಒಂದು ಇಂಟ್ರೊಡಕ್ಷನ್ ಸಾಂಗ್. ಈಗ ಕಮರ್ಷಿಯಲ್ ಸಿನಿಮಾಗಳಲ್ಲಿ ಏನಾಗುತ್ತೆ ಅಂತಂದ್ರೆ ಒಂದು ಹೀರೋಗೆ ಇಂಟ್ರೊಡಕ್ಷನ್ ಸಾಂಗ್ ಅಂತಾನೆ ಇರುತ್ತೆ. ಬಟ್ ಇಲ್ಲಿ ನಾವು ಆ ಥರ ಇಂಟ್ರೊಡಕ್ಷನ್ ಸಾಂಗ್ನ ಬೇರೆ ರೀತಿನಲ್ಲಿ ಪೋರ್ಟ್ರೇಟ್ ಮಾಡಿದ್ದೀವಿ. ಸೊ ಅಲ್ಲೊಂದು ಸಾಂಗ್ ಬರುತ್ತೆ, ಮತ್ತೆ ಇವ್ರು ಮತ್ತೆ ಇನ್ನೊಂದು ಮೈನ್ ಕ್ಯಾರೆಕ್ಟರ್ ಅವರಿಬ್ರು ಟ್ರಾವೆಲ್ ಮಾಡುವಾಗ ಇನ್ನೊಂದು ಸಾಂಗ್ ಬರುತ್ತೆ. ಸೊ ಓವರಾಲ್ ಆಗಿ ಎಲ್ಲ ಸಾಂಗ್ಗಳು ಕನ್ಸ್ಟ್ರಕ್ಟ್ ಆಗಿರೋದು ಆ ಸಿಚುವೇಶನ್ಗೆ ಆಗಿರುವಂಥದ್ದು. ಕೆಲವೊಂದು ಎಮೋಷನ್ಸ್ಗಳನ್ನ ನಾವು ಡೈಲಾಗ್ಸಲ್ಲಿ ಹೇಳೋಕ್ಕಾಗಲ್ಲ, ಹಾಗಾಗಿ ಅದನ್ನು ನಾವು ಸಾಂಗ್ ಮೂಲಕ ಹೇಳಿದ್ದೀವಿ. ಸೊ ಕೆಲವೊಂದು ಸಾಂಗ್ಗಳು ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಿ ಬರುತ್ತೆ. ಉದಾಹರಣೆಗೆ ಇದರಲ್ಲಿ ಒಂದು ಅಮ್ಮ ಸಾಂಗ್ ಇದೆ, ಅದು ಬ್ಯಾಕ್ಗ್ರೌಂಡ್ ಸ್ಕೋರಲ್ಲಿ ಬರುತ್ತೆ. ಸೊ ಹಾಗಾಗಿ ಪ್ರತಿಯೊಂದು ಸಾಂಗಿಗೆ ಅದರದ್ದೇ ಆದಂಥ ಒಂದು ಇಂಪಾರ್ಟೆನ್ಸ್ ಇದೆ. ರೋಹಿತ್ ಅವರ ಕ್ಯಾರೆಕ್ಟರ್ಸ್ ಏನೋ 3+1, ಬಟ್ ನೀವು ಎಷ್ಟು ಜನ ಟ್ರಾವೆಲ್ ಮಾಡಿದ್ರಿ? ಸೊ ಥ್ರೂಔಟ್ ನಮ್ಮ ಕೋರ್ ಟೀಮು 38 ಜನ ಇದ್ವಿ. 38 ಜನ ಇಲ್ಲದೆ ಆ ಸಿನಿಮಾ ಮಾಡೋಕ್ಕಾಗಿಲ್ಲ. ಅದರಲ್ಲಿ ಸ್ಪೆಷಲಿ ಸ್ಯಾಂಡಲ್ವುಡ್ ರಿಗ್ ಅವರು ಕೂಡ ಇದ್ರು, ಅವ್ರದ್ದು ತುಂಬಾ ಇಂಪಾರ್ಟೆಂಟ್ ಕೆಲಸ ಇತ್ತು ಇದರಲ್ಲಿ. ಆಮೇಲೆ ಕ್ಯಾಮರಾ ಡಿಪಾರ್ಟ್ಮೆಂಟಲ್ಲಿ ಅಫ್ಕೋರ್ಸ್ ಕೆಲವೊಂದ್ಸಲ ಏನಾಗುತ್ತೆ ಅಸಿಸ್ಟೆಂಟ್ಗಳು ಹೆಲ್ಪ್ ಆಗಿಲ್ಲ, ಯಾಕೆಂದರೆ ಕಾರ್ ಒಳಗಡೆ ನಾವು ಇರಬೇಕಾಗಿತ್ತು. ಕ್ಯಾಮರಾ ಫಿಕ್ಸ್ ಮಾಡ್ಬಿಟ್ಟು ಹೋಗ್ಬಿಡ್ತಾ ಇದ್ದಾರೆ, ನಾನು ಹಿಂದ್ಗಡೆ ಸೀಟಲ್ಲಿ ಕೆಳಗಡೆ ಕೂತ್ಕೊಂಡು ಇವರಿಗೆ ಡೈಲಾಗ್ಸ್ಗಳನ್ನ ಪ್ರಾಂಪ್ಟ್ ಮಾಡೋದೆಲ್ಲ ಇತ್ತು. ಸೊ ಆ ಥರದ್ದು ಅಂದರೆ ಇವರು ಹೆಂಗಾಗಿತ್ತು ಅಂದರೆ ಮುಂದ್ಗಡೆ 2 ಕ್ಯಾಮರಾ ಫಿಕ್ಸ್ ಮಾಡಿದ್ವಿ. ಅಫ್ಕೋರ್ಸ್ ದೀಪಿಕಾ ಅವರಿಗೆ ಮುಂದ್ಗಡೆ ರೋಡು ಕಾಣಿಸ್ತಾ ಇರಲಿಲ್ಲ ಹೈವೇ. ಆ್ಯಂಡ್ ಇನ್ನೊಂದೇನಂತಂದರೆ ನಮಗೆ ಕಾರ್ನ ನಾವು ಎಲ್ಲೂ ಎಳೆಯಕ್ಕೆ ಹೋಗಿಲ್ಲ ಬೇರೆ ಗಾಡಿಯಿಂದ. ಸೊ ಯಾಕೆಂತಂದರೆ ಫ್ರಂಟ್ ವೀಲು ರೋಡಿಗೆ ತಾಗೋದಿಲ್ಲ, ಲೈಕ್ ಅದು ಆನ್ ರೋಡಲ್ಲಿ ಇರಲ್ಲ ಅದು. ಸೊ ಆ ಜಂಪ್ಗಳೆಲ್ಲ ಸಿಗಲ್ಲ. ಸೊ ನಮಗೆ ಪ್ರಾಪರಾಗಿ ಹೈವೇನಲ್ಲಿ ಸಿಗುವಂಥ ಫೀಲ್ ಆಡಿಯನ್ಸಿಗೆ ಕೊಡಬೇಕನ್ನೋ ಉದ್ದೇಶಕ್ಕೆ ನಾವು ಆ ಥರ ಮಾಡಿದ್ವಿ. ತುಂಬ ಚಾಲೆಂಜಿಂಗ್ ಅಂದರೆ ಮೇಯ್ನಾಗಿ ನಮಗೆ ಅದೇ ಸಿಕ್ಕಿರೋದು. ಅಂದರೆ ಆ ಸೌಂಡಿಂಗ್ಸ್ಗಳನ್ನ ಈಗ ಪ್ರಾಪರಾಗಿ ಬಳಸ್ತಾ ಇದ್ದೀವಿ. ಅವರು ಚೆನ್ನೈ ಟೀಮ್ ಕೂಡ ಅದಕ್ಕೆ ವರ್ಕ್ ಮಾಡ್ತಿದ್ದಾರೆ, ಪ್ರಾಪರಾಗಿ ಹೈವೇನಲ್ಲಿ ಏನು ಸೌಂಡ್ ಬೇಕೋ ಅದನ್ನು ಇದು ಮಾಡ್ತಿದ್ವಿ. ಸೊ ಹಾಗಾಗಿ ಆ ಚಾಲೆಂಜಸ್ ಇತ್ತು. ನೀವು ಹೇಳಿದಾಗೆ 38 ಜನ ಕೋರ್ ಟೀಮ್ ಇದ್ವಿ. ರಿಲೀಸ್ ಪ್ಲಾನ್ ನಿಮ್ಮ ಥಿಯೇಟರ್ ಎಲ್ಲ ಅಂದರೆ ಅರ್ಬನ್ ಆಡಿಯನ್ಸ್ ಹೆಚ್ಚಾಗಿ ಇದಾಗುತ್ತೆ. ಸೊ ನಿಮ್ಮ ಎಲ್ಲೆಲ್ಲಿ ರಿಲೀಸ್ ಮಾಡ್ತೀರಾ, ಹೇಗೆ ಮಲ್ಟಿಪ್ಲೆಕ್ಸ್ ಸರ್ ರಿಲೀಸ್ ಪ್ಲ್ಯಾನು ಖಂಡಿತವಾಗ್ಲೂ ನಾವು ಮಲ್ಟಿಪ್ಲೆಕ್ಸಲ್ಲಿ ಫಸ್ಟ್ ಟಾರ್ಗೆಟ್ ಮಾಡ್ತಾ ಇದ್ದೀವಿ. ಬಟ್ ಏನಂತಂದರೆ ನಿಜವಾಗ್ಲೂ ಹೇಳ್ಬೇಕಂತಂದರೆ ನಾವು ಮೊನ್ನೆ ಇತ್ತೀಚೆಗೆ ಮಂಗಳೂರಿಗೆ ಹೋಗಿದ್ವಿ, ಮಂಗಳೂರು ಮತ್ತು ಮೈಸೂರಿಗೆಲ್ಲ ಹೋಗಿದ್ವಿ. ಆವಾಗ ನಾವು ಟೆಂಪಲ್ಗೆ ಹೋಗಬೇಕಾಗಿತ್ತು. ಆ್ಯಂಡ್ ಅಲ್ಲಿ 2-3 ಪ್ರೋಗ್ರಾಮ್ಸ್ಗಳನ್ನ ಅಟೆಂಡ್ ಮಾಡ್ತಾ ಇದ್ವಿ. ಅವಾಗ ನಾವು ದೀಪಿಕಾ ಅವ್ರು ಬಂದಾಗ ಅಲ್ಲಿರುವಂಥ ಜನ ಕೆಲವರಿಗೆ ಈ ವಿಷಯ ಗೊತ್ತಾಗಿದೆ, ಅಂದರೆ ಈ ಥರ ಒಂದು ಸಿನಿಮಾ ಬರ್ತಾ ಇದೆ ಅಂತ. ಸೊ ನಾವು ಒಂದು ವ್ಲಾಗಿಂಗ್ ಮಾಡಿದ್ವಿ, ಸುಮ್ಮನೆ ಇವರು ಅಪ್ಲೋಡ್ ಮಾಡಿದರು. ಸೊ ಅವಾಗ ಅಲ್ಲಿ ಒಂದು ಮಿನಿಮಮ್ ಒಂದು 8 ಜನ ಬಂದುಬಿಟ್ಟು ಯಾವಾಗ ಸಿನಿಮಾ ರಿಲೀಸ್ ಅಂತ ಕೇಳಿದರು. ಅನ್ಫಾರ್ಚುನೇಟ್ಲಿ ನಮಗೆ ಡೇಟ್ ಗೊತ್ತಿರಲಿಲ್ಲ. ಡೇಟ್ ಗೊತ್ತಿದ್ರೆ ಈಸಿಯಾಗಿ ಪ್ರಮೋಷನ್ಸ್ ಆಗ್ತಾ ಇತ್ತು ಆ ಟೈಮಲ್ಲಿ. ಅವ್ರು ಹೇಳ್ತಾ ಇದ್ರು ನಿಮ್ಮ ಸಿನಿಮಾ ಯಾವಾಗ ಬರುತ್ತೆ ನಮಗೆ ಇನ್ಫಾರ್ಮೇಷನ್ ಹೇಳಿ ಅಂತ. ಸೊ ನಮ್ಮದು ಈ ಏರಿಯಾದಲ್ಲಿ ರಿಲೀಸ್ ಆಗುತ್ತಾ ಅಂತ ಕೇಳ್ತಾ ಇದ್ರು. ಸೊ ಅದೇ ರೀತಿ ನಾವು ಸಿನಿಮಾ ಶೂಟ್ ಮಾಡ್ತಿರುವಾಗ ಹೊಸಕೋಟೆನಲ್ಲಿ ಶೂಟ್ ಮಾಡೋ ಟೈಮಲ್ಲಿ ಅಲ್ಲಿರುವಂಥ ತುಂಬ ಕೋರ್ ಆಡಿಯನ್ಸ್, ಇವ್ರನ್ನ ಇಲ್ಲಿ ತನಕ ಟಿ ವಿನಲ್ಲಿ ನೋಡಿದ್ದಾರೆ. ಸೊ ಅವರೆಲ್ಲ ಹೇಳೋರು ನಮಗೂ ಯಾವಾಗ ಬರುತ್ತೆ ಅಂತ ನಮಗೂ ಇನ್ಫಾರ್ಮೇಷನ್ ಕೊಡಿ, ನಾವು ಬಂದು ನಮ್ಮ ಈ ಥಿಯೇಟ್ರಲ್ಲಿ ಹೋಗಿ ನೋಡ್ತೀವಿ ಅಂತ ಉತ್ತರ ಕರ್ನಾಟಕ ಕಡೆನೂ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ನಮಗೆ ಅವಾಗ ನಮಗೆ ಪ್ರಾಪರಾಗಿ ಆಡಿಯನ್ಸ್, ದೀಪಿಕಾ ಅವರಿಗೆ ಆಡಿಯನ್ಸ್ ಎಲ್ಲೆಲ್ಲಿ ಇದ್ದಾರೆ ಅಂತ ನಮ್ಗೆ ಗೊತ್ತಾಯಿತು. ಅದಾದಮೇಲೆ ನಮ್ಮದು ಬ್ಯಾಕ್ ಆ್ಯಂಡ್ ಟೀಮ್ ಅವರು ಕೂಡ ವರ್ಕ್ ಮಾಡಿದ್ದಾರೆ. ಓಕೆ, ಈ ಸಿನಿಮಾನ ಈ ಸೆಂಟ್ರಲ್ಲಿ ರಿಲೀಸ್ ಮಾಡ್ಬೋದಾ ಅಂತ. ಸೊ ಹಾಗಾಗಿ ಹುಬ್ಳಿ, ಧಾರವಾಡ, ಆಮೇಲೆ ಶಿವಮೊಗ್ಗ ಈ ಕಡೆ ಎಲ್ಲನೂ ಪ್ಲ್ಯಾನ್ ಮಾಡಿದ್ವಿ ನಾವು. ಸೊ ಇವರಿಗೆ ಕೋರ್ ಆಡಿಯನ್ಸ್ ಅಲ್ಲೂ ಕೂಡ ಇದ್ದಾರೆ. ತುಂಬ ಟೂರಿಸಮ್ ಸೆಂಟರ್ಸ್ ಅಂದರೆ ಪ್ರೈವೇಟ್ ಆಗೆಲ್ಲ ಅರೇಂಜ್ ಮಾಡುವಂಥದ್ದು ಅಂಥವ್ರಿಗೆಲ್ರಿಗೂ ಎಲ್ಲ ಕಾಂಟ್ಯಾಕ್ಟ್ ಮಾಡಿದ್ರೆ ಮೊದಲೇ ತುಂಬ ಟಿಕೆಟ್ಸ್ ಸೇಲ್ ಮಾಡ್ಕೊಳ್ಳೋದು.
ಖಂಡಿತ ಸರ್, ಒಳ್ಳೆಯ ಒಂದು ವಿಷಯ ಅದು. ನಾವು ಆ ಪ್ರಯತ್ನದಲ್ಲಿ ಇದ್ದೀವಿ. ಲಿಪಿಕ್ ಅವ್ರು ಕರೆಕ್ಟ್ ಆಗ್ತಾರೆ. ಲಿಪಿಕ್ ಅವ್ರು ಹುಡುಗಿರು ಸೋಲೋ ಟ್ರಾವೆಲ್ ಮಾಡೋದು ತುಂಬ ಇದೆ. ಕರೆಕ್ಟ್ ಸರ್. ಸೊ ಅದೇ ನಮ್ದು ಒಂದು ಸಣ್ಣ ರಿಕ್ವೆಸ್ಟ್ ಏನಂತಂದರೆ, ಏಜೆನ್ಸೀಸ್ ಕ್ಯಾನ್ ಹೆಲ್ಪ್ ಟ್ರೈ ಮಾಡ್ತಿದ್ದೀವಿ ಸರ್. ನಮಗೆ ಒಂದು ಪಾಸಿಟಿವ್ ಕಡೆ ನಮಗೆ ಇವಾಗ ಎಷ್ಟು ಸಿಗ್ತಾ ಇದೆ ಅಂತಂದರೆ 100%ಅಲ್ಲಿ 30% ಮಾತ್ರ ಪಾಸಿಟಿವ್ ಸಿಗ್ತಾ ಇದೆ. ಅಂದರೆ ನಾವು ಸಿನಿಮಾ ಮಾಡೋಕ್ಕಿಂತ ಮುಂಚೆ ಓಕೆ ಎಲ್ಲ ಹೊಸಬ್ರು ಅಂತ ಹೇಳ್ಕೊಂಡು ಕೆಲವೊಂದು ಕಡೆ ಸಪೋರ್ಟ್ ಸಿಗದೇ ಇರ್ಬೋದು, ಬಟ್ ಕೆಲವೊಂದು ಕಡೆ ನಮಗೆ ಸಪೋರ್ಟ್ ಸಿಕ್ಕಿದೆ. ಅದೇ ನಾರ್ತ್ ಕರ್ನಾಟಕ ಕಡೆ ಹೋದಾಗ ತುಂಬ ಸಪೋರ್ಟ್ ಸಿಕ್ಕಿದೆ. ಓಕೆ ಸಿನಿಮಾದವ್ರು ಬಂದಿದ್ದಾರೆ, ಬೆಂಗಳೂರಿಂದ ಬಂದಿದ್ದಾರೆ ಅಂತ ತುಂಬ ಸಪೋರ್ಟ್ ಮಾಡ್ತಾಯಿದ್ರು. ಅವರೇ ರೋಡ್ನ ಕ್ಲೀನ್ ಮಾಡೋದೆಲ್ಲ, ಅಂದರೆ ಯಾರು ಟ್ರಾಫಿಕ್ ಆಗದಿರೋ ಥರ ಅವ್ರು ನೋಡ್ಕೋತಾ ಇದ್ರು. ಸೊ ಅದು ಏನಾಗಿದೆ, ಅದೇ ಪ್ರೀತಿ ಎಲ್ಲ ಕಡೆಯೂ ಸಿಗಲ್ಲ. ಹಾಗಾಗಿ ಆ ಚಾಲೆಂಜಸ್, ನೀವು ಹೇಳಿರೋ ಚಾಲೆಂಜಸ್ನ ನಾವು ತುಂಬ ಫೇಸ್ ಮಾಡ್ತಾ ಇದ್ದೀವಿ. ಅಂದರೆ ನಾವು ಈಗ ಇವರ ಅಂದರೆ ಟ್ರಾವೆಲ್ ಏಜೆಂಟ್ಗಳಿಗೆ ಕನೆಕ್ಟ್ ಆಗೋ ಟೈಮಲ್ಲಿ ಕೆಲವೊಂದು ಸಲ ನಿರ್ಲಕ್ಷ್ಯ ಮಾಡಿದ್ದು ಇದೆ. ಬಟ್ ನಾವು ಪಾಸಿಟಿವ್ ಸೈಡ್ ನೋಡಿದಾಗ ನಮಗೆ 70% ಪಾಸಿಟಿವ್ ಇದೆ. ಸೊ ನಾವು ಬರೀ ಅದನ್ನು ಮಾತ್ರ ನಾವು ತಗೋತಾ ಇದ್ದೀವಿ. ಸೊ ಹಾಗಾಗಿ ನೀವು ಹೇಳಿದಾಗೆ ಟಿಕೆಟ್ ವಿಷಯದಲ್ಲಿ ಆದಷ್ಟು 70% ನಮಗೆ 100% ವರ್ಕ್ ಆಗುತ್ತೆ. ಯಾಕಂದರೆ ಒನ್ ವೀಕ್ ಟೈಟಲ್ ಸಿನಿಮಾ ಮುಂದೆ ಹೋಗ್ತಾ ಇರುತ್ತೆ, ಏನು ತೊಂದರೆ ಇರೋದು. ಎಸ್ ಸರ್, ಎಸ್, 1 ವೀಕ್ ಹೋಗಿ ಕರೆಕ್ಟ್. ಸೊ 1 ವೀಕ್ ನಾವೆಲ್ಲರೂ ಸೇರಿ ಸಿನಿಮಾನ ಓಡಿಸಲೇಬೇಕು. ಆ ಮೇಕಿಂಗ್ ವಿಡಿಯೋದಲ್ಲಿ ಆ ಬೆಂಗಳೂರು ರೇಸ್ ಕ್ಲಬ್ ಅಂತ ಅದು ಪೋಸ್ಟರ್ ಅನ್ವೀಲ್ ಆಗೋದೊಂದು ಇದು ಮಾಡಿದ್ರೆ ಅದು ಒಂಚೂರು ಎಲಾಬ್ರೇಟ್ ಮಾಡಿ ಏನಾಯ್ತದೆ ಆ್ಯಕ್ಚುಲಿ ಪೋಸ್ಟರ್ ರಿಲೀಸ್ ಮಾಡಿದ್ದು ಇದು ಬೆಟ್ಟದಿಲ್ಲ ಬೆಟ್ಟದ ಮೇಲೆ ಅದು Okay. ಯಾವಾಗ ಎಲ್ಲಿ ಹೆಂಗಾಯ್ತು ಏನಾಯ್ತು? ಹಾಂ, ಅದು ಸರ್ ತಾರ್ ಬೆಂಗಳೂರು ಅಂತ ಇದೊಂದು ಇಂಟ್ರೆಸ್ಟಿಂಗ್ ಫ್ರೆಂಡ್ಶಿಪ್ ಆಗಿದೆ ನಮಗೂ ತಾರ್ ಬೆಂಗಳೂರಿಗೆ. ನಾವು ಒಂದು ಬೆಟ್ಟದ್ದು ಸೀನ್ನ ಶೂಟ್ ಮಾಡಬೇಕಾಗಿತ್ತು. ಅದನ್ನು ಸ್ವಲ್ಪ ಚೀಟಿಂಗ್ ಮಾಡೋಣ ಅಂತ ಹೇಳಿಬಿಟ್ಟು ಇಲ್ಲೇ ಲೋಕಲಲ್ಲೇ ನಾವು ಹೋಗಿದ್ವಿ. ಸೊ ಆ ಟೈಮಲ್ಲಿ ಅದು ಆಗಿದ್ದು ಕನಕಪುರದಲ್ಲಿ ಒಂದು ಪ್ಯಾಚ್ ವರ್ಕ್ ಮಾಡೋಕ್ಕೆ ಅಂತ ಹೋಗಿದ್ವಿ. ಸೊ ಆ ಟೈಮಲ್ಲಿ ಕನಕಪುರದಲ್ಲಿ ಒಂದು ಬೆಟ್ಟ ಇದೆ, ಅದ್ರ ಹೆಸರು ಮರ್ತಿದ್ದೀನಿ. ಆ ಬೆಟ್ಟದಲ್ಲಿ ನಾವು ಓಕೆ ಈ ಬೆಟ್ಟದ ತುದಿಗೆ ಹೋಗ್ಬಿಟ್ಟು ನಾವೇನೋ ಪ್ಲ್ಯಾನ್ ಮಾಡೋಣ ಅಂತ ರಿಕ್ಕಿಗೆ ನಾವು ಟೀಮೆಲ್ಲ ಹೋಗಿದ್ವಿ. ಆ ಟೀಮಲ್ಲಿ ಹೋಗ್ತಾ ಇರುವಾಗ ನಮಗೆ ಅಲ್ಲೊಂದು 6-7 ತಾರ್ ಜಿಪ್ಗಳೆಲ್ಲ ನಿಂತಿದ್ವು. ಅದು ಹೇಗೆ ನಿಂತಿದ್ವು ಅಂತಂದರೆ ಅಲ್ಲಿ ರೋಡೇ ಇಲ್ಲ, ತುಂಬ ಮಳೆ ಎಲ್ಲ ಬಂದ್ಬಿಟ್ಟು ರೋಡೆಲ್ಲ ಏನು ಹೇಳ್ತಾರೆ, ರೋಡ್ ಮಧ್ಯದಲ್ಲೇ ಗುಂಡಿಗಳೆಲ್ಲ ಇದ್ವು. ಸೊ ಇವ್ರ ಗಾಡಿ ಎಲ್ಲ ಅನ್ಇವನ್ ಆಗೆಲ್ಲ ನಿಂತಿತ್ತು. ಸೊ ನಾವು ಹೋಗಿ ಮಾತಾಡಿಸ್ವಿ. ಅವಾಗ ಶ್ರೀವಾಸ್ತವ್ ಅಂತ ಒಬ್ಬರು ತಾರ್ ಬೆಂಗಳೂರಿನ ಮೈನ್ ಪರ್ಸನ್ ಒಬ್ರು ಸಿಕ್ಕಿದ್ರು. ಸೊ ಈ ತಾರ್ ಬೆಂಗಳೂರಿನ ಒಂದು ಗ್ರೂಪು, ಅವ್ರ ಗ್ರೂಪ್ ಏನಂದರೆ ಅವ್ರು ಅಡ್ವೆಂಚರ್ಸ್ ಎಲ್ಲ ಮಾಡ್ತಿರ್ತಾರೆ. ಅವರಿಗೆ ತಿಂಗಳಲ್ಲಿ ಒಂದು 2 ಸಲ ಮಾಡೇ ಮಾಡ್ತಾರೆ ಅವರು. ಸೊ ಹಾಗಾಗಿ ಅವ್ರು ನಮ್ಮ ಫ್ರೆಂಡ್ಶಿಪ್ ಆದರು. ಸೊ ಅವತ್ತು ನಾನು ಹೇಳಿದೆ ಈ ಥರ ಒಂದು ಐಡಿಯಾ ಇದೆ, ನಮ್ಮದೊಂದು ಪೋಸ್ಟರ್ ಲಾಂಚ್ ಮಾಡಬೇಕು ಅಂತ. ಸೊ ಈ ಐಡಿಯಾ ನಾವು ರಿಕ್ಕಿಗೆ ಹೋಗೋಗೇ ಮುಂಚೆ ನಾವು ಪ್ಲ್ಯಾನ್ ಮಾಡಿದ್ವಿ. ಸೊ ಹಾಗಾಗಿ ಅವರು ಆಯಿತು ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ಸ್ಪೆಷಲಿ ಅವ್ರು ಹೇಳಿದ್ದು ಓಕೆ ಕನ್ನಡ ಸಿನಿಮಾದಲ್ಲಿ ಏನೋ ಒಂದು ಹೊಸದಾಗಿ ಅಡ್ವೆಂಚರ್ ಮಾಡ್ತಾ ಇದ್ದೀರಾ, ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವರು ಸಪೋರ್ಟ್ ಮಾಡಿದ್ರು. ಅದೇ 2 ವರ್ಷ ಆದಮೇಲೆ, ಆಲ್ಮೋಸ್ಟ್ 1.5 ವರ್ಷ ಆದಮೇಲೆ ನಾನು ಅವ್ರನ್ನ ಭೇಟಿ ಆದೆ. ಅಲ್ಲಿ ತನಕ ನಾವು ಟಚಲ್ಲಿದ್ವಿ. ಸೊ ನಾವು ಬಂದು ಹೇಳಿದ್ವಿ ಸಿನಿಮಾ ಎಲ್ಲ ಕಂಪ್ಲೀಟ್ ಆಗಿದೆ, ಇವಾಗ ಈ ಥರ ಒಂದು ಪ್ಲ್ಯಾನ್ ಮಾಡಿದ್ವಿ, ನಮ್ಮದು ಮೈನ್ ಪೋಸ್ಟರ್ನ ಲಾಂಚ್ ಮಾಡಬೇಕು ಅಂತ. ಯಾಕೆಂದರೆ ಇದು ರೋಡ್ ಸಬ್ಜೆಕ್ಟ್ ಆಗಿರೋದ್ರಿಂದ ಅವ್ರು ತುಂಬ ಇಂಟ್ರೆಸ್ಟಿಂಗ್ ಆಗಿ ಆಯಿತು ನಾವು ಮಾಡೋಣ, ಆಲ್ರೆಡಿ ನಾವು ಒಂದು ಪ್ರಾಮಿಸ್ ಕೊಟ್ಟಿದ್ದು ನಾವು ಮಾಡ್ತೀವಿ ಅಂತ. ಸೊ ಹಾಗಾಗಿ ಅವ್ರ ಜೊತೆ ಕೂತ್ಕೊಂಡು ಪ್ಲ್ಯಾನ್ ಎಲ್ಲ ಡಿಸ್ಕಸ್ ಮಾಡಿದ್ವಿ. ಹೇಗೆ ಅಂದರೆ ಎಷ್ಟು ಗಾಡಿಗಳು ಬರುತ್ತೆ ಅಂತ. ಆ್ಯಕ್ಚುಲಿ ಬೇಕಂದ್ರೆ ಅವ್ರ ಟೀಮಲ್ಲಿ ಒಂದು 200 ಗಾಡಿಗಳಿದೆ ತಾರ್ ಜೀಪು. ಸೊ ಒಳ್ಳೆಯ ಒಂದು ಕಮ್ಯುನಿಟಿ ಅದು. ಅವರೆಲ್ಲರೂ ಡಿಸ್ಕಷನ್ ಮಾಡಿದ್ರು ಇಂಟರ್ನಲ್. ಏನಾಗಿತ್ತು ಅಂದರೆ ನಮಗೆ ಒಂದು ಜಾಗ ನಾವು ರಾಮನಗರದಲ್ಲಿ ಶೂಟ್ ಮಾಡಬೇಕಾಗಿತ್ತು, ಅಲ್ಲಿದ್ದು ಫಾರೆಸ್ಟ್ ಎಲ್ಲ ಸಮಸ್ಯೆ ಆಗುತ್ತೆ ಅಂತೇಳಿ ನಾವು ಅದನ್ನ ಇಲ್ಲಿಗೆ ಶಿಫ್ಟ್ ಮಾಡ್ಕೊಂಡ್ವಿ. ಸೊ ಇಲ್ಲಿ ನಮಗೆ ಅವರೇ ಲೊಕೇಶನ್ ತೋರಿಸಿದ್ರು, ಈ ಲೊಕೇಶನ್ ಮಾಡೋಣ ಅಂತ. ಲೊಕೇಶನ್ ನೋಡಿದ್ರೆ ತುಂಬ ಚೆನ್ನಾಗಿತ್ತು, ನಮ್ಗೆ ಹೆಂಗೆ ಬೇಕಿತ್ತು ಹಂಗಾಯಿತು. ಅದೇನು ಹೇಳ್ತಾರೆ, ರೋಗಿ ಬಯಸಿದ್ದು ಹಾಲು ವೈದ್ಯ ಹೇಳಿದ್ದು ಹಾಲು ಅಂತ, ಅದೇ ರೀತಿ ನಮಗೂ ಸಿಕ್ತು. ಸೊ ಅಲ್ಲಿ ಹೋಗಿ ನಮ್ಮ ಆರ್ಟ್ ಡಿಪಾರ್ಟ್ಮೆಂಟ್ ಅವ್ರ ಜೊತೆ ಎಲ್ಲ ಡಿಸ್ಕಷನ್ ಮಾಡಿ ರಾಗಣ್ಣ ಅದೆಲ್ಲ ಮಾಡಿದ್ದು. ಅದು ಮೋಸ್ಟ್ಲಿ ಒಂದು 40 ಫೀಟ್ ಏನೋ ಇತ್ತು ಹೈಟ್. ಥ್ಯಾಂಕ್ ಯು ಸೊ ಮಚ್. ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ಇಷ್ಟು ಸುದೀರ್ಘವಾದ ಚರ್ಚೆ ಡೈರೆಕ್ಟರ್ ಜೊತೆಗೆ ಆಗಿರುವಂಥದ್ದು ನಾನು ನೋಡಿದ್ದು. ಬಿಕಾಸ್ ದೇ ಫೆಲ್ಟ್ ವೆರಿ ಇಂಟ್ರೆಸ್ಟಿಂಗ್ ಐ ಗೆಸ್ ಅಲ್ವಾ, ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಎಸ್, ಸೊ ಹ್ಯಾಪಿ ಫಾರ್ ಯು ಗೈಸ್. ಯಾಕಂದರೆ ಪ್ರಶ್ನೆ ಬರುತ್ತೆ ಅಂದರೆ ಏನೋ ತಿರುಳಿದ್ದಾಗ ಮಾತ್ರ ತಿಳಿದುಕೊಳ್ಳೋ ಪ್ರಯತ್ನವನ್ನು ಅವರು ಮಾಡ್ತಾರೆ. ಗಾಡ್ ಬ್ಲೆಸ್ ಯು. ಹೆಸರಲ್ಲೇ ಕೀರ್ತಿ ಇದೆ. ಹಾಗೆ ಒಂದು ಈಗ ನಮ್ಮ ಎಂಟೈರ್ ಆಡಿಯನ್ಸ್ ನೋಡೋದಕ್ಕಿಂತ ಮುಂಚೆ ನಾವು ನಿಮಗೆ ಟ್ರೈಲರ್ ತೋರಿಸ್ಬೇಕು ಅಂತ ಒಂದು ಉದ್ದೇಶ ಇತ್ತು. ಸೊ ಅದು ಇವತ್ತು ಆಗಿದೆ. ಅದೇ ರೀತಿ ಮುಂದಿನ ದಿನದಲ್ಲಿ ಎಲ್ಲಾನು ಕೂಡ ಬಂದರೆ ನಾವು ಹೇಳ್ತೀವಿ ಪ್ರೀಮಿಯರ್ ಶೋಗೆ. ಅಫ್ಕೋರ್ಸ್ ನೀವೇ ಫಸ್ಟ್ ಆಡಿಯನ್ಸ್ ಆಗಿರಬೇಕು ಅನ್ನೋದೇ ನಮ್ಮ ಆಸೆ ಆಕಾಂಕ್ಷೆಗಳು. ಸೊ ದಯವಿಟ್ಟು ನಿಮ್ಮನ್ನು ಆ ದಿನ ನಾನು ನಿಮ್ಮೆಲ್ಲರೂ ನೋಡಬೇಕು ಅನ್ನೋಂಥ ಒಂದು ಕೋರಿಕೆ ನಮ್ಮ ಟೀಮಿಂದ 1836 ಇಂದ. Sure. Very nice. God bless you.
ಸೊ ಟ್ರಾವೆಲ್ ಲವರ್ ಆಗಿ, ಬ್ಲಾಗರ್ ಆಗಿ, ಇನ್ಫ್ಲೂಯೆನ್ಸರ್ ಆಗಿ, ಪಾಯಲ್ ಆಗಿ ಹೇಗೆ ಅನ್ನಿಸ್ತು ದಿವ್ಯರಾಜ್? ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ಜೊತೆಗೆ ಸಂಕ್ರಾಂತಿ ಹಬ್ಬ ಬರ್ತಾ ಇದೆ. ಎಲ್ರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ಆಲ್ರೆಡಿ ಎಲ್ರಿಗೂ ಗೊತ್ತಿದೆ, #ಪಾರು ಪಾರ್ವತಿ ಸಿನಿಮಾ ಒಂದು ಅಡ್ವೆಂಚರ್ ಡ್ರಾಮಾ ಸಿನಿಮಾ ಅಂತ ಹೇಳಿ. ಐ ಥಿಂಕ್ ಒಂದು 2-3 ಇವೆಂಟ್ಗಳಲ್ಲಿ ನೀವೆಲ್ಲರೂ ಭಾಗಿಯಾಗಿದ್ದೀರಾ. ಇದ್ರ ಸಿನಿಮಾ ಬಗ್ಗೆ ನೀವೆಲ್ಲರೂ ಕೂಡ ಒಂದಷ್ಟು ಮಾಹಿತಿಗಳನ್ನ ತಿಳ್ಕೊಂಡಿದ್ದೀರಾ ಆ್ಯಂಡ್ ಸಾಂಗ್ಸ್ಗಳನ್ನು ಕೇಳಿದ್ದೀರಾ. ಇವತ್ತು ಟ್ರೇಲರ್ ಕೂಡ ನೀವು ನೋಡಿದ್ರಿ. ಐ ಥಿಂಕ್ ನೆಕ್ಸ್ಟ್ 14th ನಾವು ಅಫಿಷಿಯಲಿ ಅದನ್ನು ಒಂದು ಸರ್ಪ್ರೈಸಿಂಗ್ ಆಗಿ ಲಾಂಚ್ ಕೂಡ ಮಾಡ್ತಾ ಇದ್ದೀವಿ. ಅದನ್ನು ಕೂಡ ನೋಡ್ತೀರಾ. ನನ್ನ ಒಂದು ವಿಶ್ ಏನಂತ ಹೇಳಿದ್ರೆ, ಇವತ್ತು ಟ್ರೇಲರ್ ನೋಡಿದ್ಮೇಲೆ ನಿಮ್ಗೆಲ್ಲೋ ಒಂದು ಕಡೆ ಒಂದು ಹೋಪ್ಸ್ ಬಂದಿರತ್ತೆ ಅಂತ ಅನ್ಕೋತೀನಿ. ನಾವು ಸಿನಿಮಾದಲ್ಲಿ ಏನು ಮಾಡಿದ್ದೀವಿ, ಸಿನಿಮಾದಲ್ಲಿ ಎಲ್ಲೆಲ್ಲಿ ಹೋಗಿದ್ದೀವಿ, ಆಮೇಲೆ ಈ ಸಿನಿಮಾ ಮುಖಾಂತರ ನಾವು ಏನು ಹೇಳೋದಕ್ಕೆ ಹೋಗಿದ್ದೀವಿ ಅಂತ ಒಂದು ಚಿಕ್ಕ ಟ್ರೇಲರ್ ಮುಖಾಂತರ ತಿಳಿಸ್ಕೊಡೋ ಪ್ರಯತ್ನ ನಾವು ಮಾಡಿದ್ದೀವಿ. ಎಷ್ಟೋ ಜನ ಅನ್ಕೋತಿದ್ರು ಬರೀ ಟ್ರಾವೆಲಿಂಗ, ಬರೀ ಒಂದು ವ್ಲಾಗಿಂಗ ಅಂತ. ಬಟ್ ಟ್ರೇಲರಲ್ಲಿ ನೀವೆಲ್ಲ ನೋಡಿದಾಗ ಅನ್ಸುತ್ತೆ ಇದರಲ್ಲಿ ಫ್ಯಾಮಿಲಿ ಆಗಿರಬಹುದು, ಟ್ರಾವೆಲಿಂಗ್ ಆಗಿರ್ಬೋದು, ಅಥವಾ ಒಂದು ಎಮೋಷನ್ಸ್ ಆಗಿರ್ಬೋದು, ಪ್ರತಿಯೊಂದೂ ಮಿಕ್ಸ್ ಆಗೇನೆ ಈ ಸಿನಿಮಾ ಒಂದು ಮೂಡ್ ಬಂದಿದೆ. ಡೈರೆಕ್ಟರ್ ಅವಾಗಲೇ ಎಷ್ಟೋ ವಿಚಾರಗಳನ್ನ ಹೇಳಿದ್ರು, ಯಾವ್ಯಾವ ರೀತಿ ನಾವು ಟೆಕ್ನಿಕಲಿ ಮತ್ತೆ ಹೊರಗಡೆ ನಾವು ಟ್ರಾವೆಲ್ ಮಾಡಬೇಕಾದ್ರೆ ಯಾವ್ಯಾವ ರೀತಿ ನಾವು ಏನೋ ಕಷ್ಟಗಳನ್ನ ಫೇಸ್ ಮಾಡಬೇಕಾಯ್ತು ಅಂತ. ಎಸ್, ಎಲ್ಲ ಆಯಿತು. ಈಗ ಕಷ್ಟ ಎಲ್ಲಾನು ಫೇಸ್ ಮಾಡಾಯ್ತು. ನಾವೀಗ ಅಂತಿಮ ಘಟ್ಟಕ್ಕೆ ಬಂದಿದ್ದೀವಿ ಅಂತ ಹೇಳ್ಬೋದು. ಆ ಕಷ್ಟನೆಲ್ಲ ಮರೆಸೋದಕ್ಕೆ ಒಂದು ಸುದಿನ ಅಂತ ಬರುತ್ತೆ. ಅದೇ ದಿನ ನಮಗೆ ಈ ಜನವರಿ 31 ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಇವತ್ತು ನಮ್ಮ ಸ್ಪೆಷಲ್ ಕ್ಯಾರೆಕ್ಟರ್ ಆಗಿರುವಂತಹ ಕಾರ್ನ ಕೂಡ ನಿಮ್ಮೆಲ್ರಿಗೂ ಇಂಟ್ರೊಡ್ಯೂಸ್ ಮಾಡಿಸಿದೀವಿ. ಆ್ಯಂಡ್ ಹೋಪ್ ನಿಮ್ಮೆಲ್ರಿಗೂ ಟ್ರೇಲರ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸಿನಿಮಾ ಕೂಡ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ನಿಮ್ಮೆಲ್ಲರ ಸಪೋರ್ಟ್ ಮತ್ತೆ ಆಶೀರ್ವಾದ ಆಸ್ ಯೂಶುವಲ್ ನಮ್ಮ ಮೇಲಿರಲಿ ಆ್ಯಂಡ್ ನಮ್ಮ ಜೊತೆ ಇರಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಖಂಡಿತ ಇಲ್ಲ ಸರ್. ಯಾಕೆಂದ್ರೆ ಒಂದು ಸಿನಿಮಾ ಅಂತ ಅಂದ್ರೆ ಆಬ್ವಿಯಸ್ಲಿ ಎಷ್ಟೋ ದೊಡ್ಡ ಸಿನಿಮಾಗಳೇ ತುಂಬಾ ಲೇಟ್ ಆಗಿ ಬರುತ್ತೆ, ಎಷ್ಟೋ ವರ್ಷಗಳಾದ್ಮೇಲೆ ಬರುವಂತ ಸಾಧ್ಯತೆಗಳಿರುತ್ತೆ. ನಾನು ಅಂಥದ್ರಲ್ಲಿ ಈ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರುವಂತ ಒಂದು ತುಂಬಾ ಯಂಗ್ ಇದೆ ಅಂತ ಹೇಳ್ಬೋದು. ಸೊ ನನಗೆ ಯಾವುದೇ ರೀತಿ ಬೇಜಾರಿಲ್ಲ. ಯಾಕೆಂದ್ರೆ ಎಂತ ದೊಡ್ಡವರೇ ಅಷ್ಟು ಪೇಷನ್ಸ್ ಇಂದ ಕಾಯ್ಬೇಕಾದ್ರೆ ನಾವು ಅವ್ರ ಮುಂದೆ ಎಲ್ಲ ನಿಜವಾಗ್ಲೂ ಏನಿಲ್ಲ. ನಿಜವಾಗ್ಲೂ ಆ ಥರ ಬೇಜಾರು ಏನಿಲ್ಲ. ಇವತ್ತು ಆ ಖುಷಿ ಜಾಸ್ತಿನೇ ಇದೆ. 2 ವರ್ಷ ಅಲ್ಲ 10 ವರ್ಷ ಬಿಟ್ಟು ಬಂದ್ರು ಆ ಸಿನಿಮಾ ಬಗ್ಗೆ ನಾವು ಮಾಡಿರುವಂತಹ ಕಷ್ಟ ಅಥವಾ ನಾವು ಪಟ್ಟಿರುವಂತಹ ಪ್ರತಿಯೊಂದು ಎಫರ್ಟ್ ನಮ್ಗೆ ಇವತ್ತು ನೆನಪಾಗುತ್ತೆ. ಸೊ ಎಲ್ಲಿಲ್ಲ. ಹೌದೌದು, ಕಷ್ಟ ಅಂದ್ರೆ ಹೇರ್ ಇವತ್ತು ಲೆಂತ್ ಬಂದಿದೆ. ಸೊ ಬೇಜಾರೇನಿಲ್ಲ. ಇಷ್ಟೇ ಡೆಫಿನೆಟ್ಲಿ ಹ್ಯಾಪಿ. ಸಿನಿಮಾ ಮಾಡೋಕ್ಕಿಂತ ಮುಂಚೆನೂ ಇದೇ ತರ ಇಷ್ಟೇ ಲೆಂತ್ ಹೇರ್ ಇತ್ತು. ಬಟ್ ನಾನು ಸಿನಿಮಾಗೆ ಅಂತ ಬಂದಾಗ ಒಂದಷ್ಟು ಡೆಡಿಕೇಟ್ ಮಾಡಕ್ ನಂಗೆ ತುಂಬಾ ಇಷ್ಟ. ಸೊ ಅವ್ರು ಹೇಳ್ತಾ ಇದ್ರು ಅವಾಗ್ಲೇ ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ ಅಂತ. ಹಾಗೆ ಯಾವುದೋ ಒಂದು ಸಿನಿಮಾಗೆ ನಾನು ಯಾವುದೋ ಒಂದು ಡಿಫ್ರೆಂಟ್ ಆಗಿ ಕಾಣಿಸ್ಕೋಬೇಕು ಅನ್ನೋದು ನನ್ಗೆ ಯಾವಾಗ್ಲೂ ಆಸೆ ಇದೆ. ಬರೀ ಈ ಸಿನಿಮಾಗೆ ಅಂತಲ್ಲ, ಮುಂದಿನ ದಿನಗಳಲ್ಲೂ ಕೂಡ ಅದಕ್ಕೆ ಬೇಕಾದಂತಹ ಏನೇ ಅದಕ್ಕೆ ಡೆಡಿಕೇಟ್ ಮಾಡ್ಬೇಕಾಗಿದ್ರು ಕೂಡ ನಾನು ಮಾಡೋದಕ್ಕೆ ರೆಡಿ ಇದ್ದೀನಿ. ಹೌದೌದು. ಬಟ್ ನಾನು ಅವ್ರಿಗೆ ಗೊತ್ತು ಮತ್ತೆ ಹೇರ್ ಬಂದೇ ಬರುತ್ತೆ ಅಂತ. ಬಟ್ ಅವ್ರಿಗೆ ಸ್ವಲ್ಪ ದಿನ ನೋಡಕ್ ಒಂಥರ ಆಗ್ತಾ ಇತ್ತು. ಸೊ ಶಿ ಈಸ್ ಮೈ ಆಲ್ವೇಸ್ ಫಸ್ಟ್ ನನಗೆ ಕ್ರಿಟಿಕ್ ಕೊಡೋದೇ ಅವರು ಹೇಳಿದ್ರು. ಬಟ್ ಇವತ್ತು ಕೂಡ ಅವರು ಸಿನಿಮಾ ನೋಡಿದಾಗ, ಟ್ರೇಲರ್ ನೋಡಿದಾಗ, ಪೋಸ್ಟರ್ ನೋಡಿದಾಗ ಅವರು ಕೂಡ ಖುಷಿಯಾಗಿದ್ದಾರೆ. ಸೊ ಅವ್ರಿಗೆ ಗೊತ್ತು ಅಮ್ಮ ಅಲ್ವಾ, ಅಮ್ಮನ ಕ್ಯಾರೆಕ್ಟರ್ ನಾವು ಪ್ಲೇ ಮಾಡ್ತಾ ಇರ್ತಾರೆ ಮನೇಲಾಗ್ಲಿ ಹೊರಗಡೆ ಆಗ್ಲಿ. ಸೊ ದಟ್ ಈಸ್ ಆಲ್ ಅಬೌಟ್ ದಟ್. ಸಿನಿಮಾದಲ್ಲಿ ಚೆನ್ನಾಗಿ ಕಾಣಿಸುತ್ತೆ. ನನಗೆ ಆಕ್ಚುಲಿ ಈಗ ನಾನು ಶಾರ್ಟ್ ಹೇರ್ನ ಮಿಸ್ ಮಾಡ್ಕೋತಾ ಇದ್ದೀನಿ ಟು ಬಿ ಆನೆಸ್ಟ್. ಎಷ್ಟೋ ಜನ ಹೇಳಿರೋದುಂಟು ನಿಮ್ಗೆ ಶಾರ್ಟ್ ಹೇರ್ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ. ಆಕ್ಚುಲಿ ಅವಾಗ ತುಂಬಾ ಹೇರ್ ಸ್ಟೈಲ್ ಮಾಡೋ ಅಗತ್ಯ ಇರಲಿಲ್ಲ. ಇವತ್ತೇ ಆಕ್ಚುಲಿ ಬರ್ಬೇಕು ಅನ್ನೋ 1 hour ಲೇಟ್ ಆಗಿ ಬರ್ಬೇಕಾಗುತ್ತೆ. ಯಾಕಂದ್ರೆ ಇದ್ರ ಬಗ್ಗೆ ಇವತ್ತು ಏನು ಹೇರ್ ಸ್ಟೈಲ್ ಮಾಡ್ಕೊಳ್ಳಿ, ಇವತ್ತು ಹೆಂಗ್ ಕಾಣಿಸ್ಕೊಳ್ಳಿ ಅನ್ನೋದು ಸ್ವಲ್ಪ ಕಷ್ಟದ ವಿಚಾರನೇ. ನಂಗೆ ಕೂಡ ಅದೇ ಚೆನ್ನಾಗಿದೆ. ಅಂಡ್ ಎಸ್ ಸರ್, ಡೆಫಿನೆಟ್ಲಿ. ನಾನು ಅವಾಗ ಸರ್ಗೆ ಫಸ್ಟಿಂದನೂ ಸ್ವಲ್ಪ ಪೀಠಿಗೆನೆ ಹಾಕ್ತಾ ಇದ್ದೀನಿ ಅಂತ ಹೇಳ್ಬೋದು. ಅಲ್ಲ, 2.5 ವರ್ಷ ಆಗಿದೆ. ಅದ್ರ ಜೊತೆ ಒಂದು ಬಾಂಡಿಂಗ್ ಬೆಳೆದಿದೆ. ಸೊ ಕಾರ್ ನನಗೆ ಸರ್ ಗಿಫ್ಟ್ ಆಗಿ ಕೊಡಿ ಸರ್. ನಾನು ಇಲ್ಲಿ ಓಪನ್ ಆಗಿ ಕೇಳ್ತೀನಿ, ಗಿಫ್ಟ್ ಆಗಿ ಕೊಡಿ ಸರ್. ರೆಕಾರ್ಡೆಡ್. ಆಕ್ಚುಲಿ ಆ ಕಾರ್ನ ಇನ್ನು ಸಿನಿಮಾಗೆ ಇನ್ಕ್ಲೂಡ್ ಮಾಡ್ಕೋಬೇಕಾದ್ರೆ ಆ ಕಾರು ಇವ್ರ ಹತ್ರನೇ ಇರುತ್ತೆ ಅಂತ ಗ್ಯಾರಂಟಿ ಇರಲಿಲ್ಲ. ಸಿನಿಮಾ ಹೋಗ್ತಾ ಆ ಕಾರ್ ಅವರೇ ಓನ್ ಮಾಡ್ಕೊಂಡ್ರು.
ಸೊ ಈಗ ಸಿನಿಮಾ ಹೋಗ್ತಾ ಹೋಗ್ತಾ ನನಗೆ ಕೊಡಿ ಅಂತ ಕೇಳೋದ್ರಲ್ಲಿ ನಂದೇನು ತಪ್ಪಿಲ್ಲ ಅಂತ ಅನ್ಕೋತೀನಿ. ಸೊ ಇಟ್ಸ್ ಅ ರಿಕ್ವೆಸ್ಟ್. ಸರ್ ಕೊಟ್ಟರೆ ನಂಗೆ ತುಂಬ ಖುಷಿ ಆಗುತ್ತೆ. ನನಗೊಂದು ಮೆಮೊರಿಯಾಗಿ ಇಟ್ಕೊಳ್ಳೋಕ್ಕೆ ಇಷ್ಟ. ಆ್ಯಕ್ಚುಲಿ ನಂಗೆ ಮೆಮೊರೀಸ್ನ ಕಲೆಕ್ಟ್ ಮಾಡೋದಂದ್ರೆ ತುಂಬ ಇಷ್ಟ. ಒಬ್ಳು ಟ್ರಾವೆಲರ್ ಆಗಿ ಕೂಡ ಪಕ್ಕದಲ್ಲಿ ನೋಡಿ ಡೈರೆಕ್ಟ್ರು ಕೇಳ್ತಿದ್ದಾರೆ ವಾಟ್ ಅಬೌಟ್ ಮೀ ಅಂತ. ಅಲ್ಲ, ನಾನು ಮತ್ತೆ ರೋಹಿತ್ ಇಬ್ರು ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋಣ. ಏನಂದ್ರೆ ಒಂದು 6 ತಿಂಗಳು ಅವ್ರ ಹತ್ರ ಇರ್ಲಿಕ್ಕಾದ್ರೆ ಒಂದು 6 ತಿಂಗಳು ನನ್ನ ಹತ್ರ ಇರ್ಬೇಕು. ಬಟ್ ನೀವು ನಮಗ್ ಕೊಡಿ ಅಷ್ಟೇ. ಎಸ್ ಅದ್ರಲ್ಲ ಸರ್, ಮತ್ತೆ ಟ್ರಿಪ್ಪಿಗೆ ಬರಲ್ಲ ಸರ್, ನನ್ನ ಜೊತೆ ಕೂಡ ಇಟ್ಕೊತೀನಿ. ತುಂಬಾ ಟ್ರಿಪ್ ಮಾಡಿಸ್ಬಿಟ್ಟಿದ್ದಾರೆ ಆಲ್ರೆಡಿ. ಈಗ ನಾವಿಬ್ರು ಜಗಳಾಡಿ 3ನವ್ರಿಗೆ ಲಾಭನ ಹತ್ರ ಮಾಡೋದು ಬೇಡ. ಅಟ್ಲೀಸ್ಟ್ ನಾವಿಬ್ರು ಒಬ್ರು ಡಿಸೈಡ್ ಮಾಡೋಣ. ಸರ್, ಈ ಸಿನಿಮಾ ಮುಖಾಂತರ ಟ್ರಾವೆಲರ್ ಆಗಿ ಎಷ್ಟೋ ಜನ ತುಂಬಾ ಇಷ್ಟ ಇರುತ್ತೆ ಟ್ರಾವೆಲ್ ಮಾಡಬೇಕು ಅಂತ. ಯಾವ ರೀತಿ ಹೋಗ್ಬೇಕು, ಯಾವ ರೀತಿ ಇರುತ್ತಪ್ಪ ಅಂತ ಒಂದು ಭಯ ಇರುತ್ತೆ. ಸೊ ಈ ಸಿನಿಮಾ ಮುಖಾಂತರ ಐ ಥಿಂಕ್ ಎಷ್ಟೋ ಜನಕ್ಕೆ ಆ ಧೈರ್ಯ ಬರುತ್ತೆ, ಒಂದು ಕುತೂಹಲನೂ ಕೂಡ ಮೂಡುತ್ತೆ. ಐ ಥಿಂಕ್ ಒಂದಷ್ಟು ಮೆಸೇಜ್ಗಳು ಕೂಡ ಇದೆ ಈ ಸಿನಿಮಾ ಮುಖಾಂತರ. ಬರೀ ಹೋಗೋದು ಅಂದ್ರೆ ರ್ಯಾಂಡಮ್ ಆಗಿ ಹೋಗೋದು, ದುಡ್ಡಿದ್ದವ್ರು ಮಾತ್ರ ಟ್ರಾವೆಲ್ ಮಾಡಬೇಕು ಅಂತ ಏನಿಲ್ಲ. ಮನ್ಸಿದ್ರೆ ಮಾರ್ಗ ಅಂತಾರಲ್ಲ ಹಾಗೆ ಈ ಸಿನಿಮಾದಲ್ಲಿ ಎಲ್ಲಾದ್ರೂ ಹೋಗ್ಬೇಕು, ಏನೋ ಒಂದು ಮಾಡಬೇಕು, ಅಚೀವ್ ಮಾಡಬೇಕು ಅಂದ್ರೆ ಐ ಥಿಂಕ್ ಒಂದು ಧ್ಯೇಯ ಇರಬೇಕು ಅಂತ ಹೇಳ್ಬೋದು. ಸೊ ಈ ಸಿನಿಮಾ ಮುಖಾಂತರ ಒಂಥರ ಅವಳ ಮೈಂಡ್ ಸೆಟ್ ಯಾವ ರೀತಿ ಇರುತ್ತೆ ಅಂದ್ರೆ 0 ಬಜೆಟಲ್ಲೂ ಅವಳು ಟ್ರಾವೆಲ್ ಮಾಡೋದಕ್ಕೆ ರೆಡಿ. ಅದೇ ಕತೆ ಏನು ಯಾವ ರೀತಿ ಮಾಡ್ತಾಳೆ ಅನ್ನೋದು ಬರುತ್ತೆ. ದುಡ್ಡಿದ್ದಾಗ ಯಾವ ರೀತಿ ಮಾಡಬೇಕು ಆ್ಯಂಡ್ ಒಂದು ಆವ್ರೇಜ್ ಬಜೆಟಲ್ಲಿ ಆವ್ರೇಜ್ ಬಜೆಟಲ್ಲಿ ಹೇಗೆ ಟ್ರಾವೆಲ್ ಮಾಡಬೇಕು ಅನ್ನೋದು ಕೂಡ ಸಿನಿಮಾದಲ್ಲಿ ಒಂದಷ್ಟು ಆ್ಯಂಗಲ್ಗಳು ಕಾಣ್ತಾ ಹೋಗ್ಬೋದು. ಜೀರೋ ಬಜೆಟ್ ಟ್ರಾವೆಲ್ ಸರ್ಕಾರ ಹೆಲ್ಪ್ ಮಾಡ್ತಾ ಇದೆ. ಹೌದಾ? ಮುಂಚೆ ಗೊತ್ತಾಗಿದ್ರೆ ನಾವು ಟ್ರೈ ಮಾಡ್ಬೋದು. ಓ ಬಸ್, ಓಕೆ ಸರ್ ಬಹಳ ದೂರ ಸರ್ ನೋಡಿ, ಫ್ರೀ ಟಿಕೆಟ್, ಬಸ್ ಟಿಕೆಟ್ ಕೊಡಿಸ್ತಿದ್ದಾರೆ. ಅವ್ರು ಒಂದ್ ಸ್ಟಾಪಿಗೆ ತಗೊಂಡೋಗಿ ಬಿಸಾಕ್ತಾರೆ ಅಷ್ಟೇ, ಮತ್ತೆ ಇನ್ನೊಂದ್ ಕಡೆ ಕರ್ಕೊ ಬರಲ್ಲ. ಎಲ್ಲಿ ಮಾಡ್ಕೊಳ್ಳೋದು ಅದ್ರ ಬಗ್ಗೆ ಎಲ್ಲ ನಾವ್ ಹೇಳ್ಕೊಡ್ತೀವಿ. ಹಂಗಾದ್ರೆ ಸಿನಿಮಾದಲ್ಲಿ ಆಕ್ಚುಲಿ ಅವಳೊಂದು ವೆರಿ ಸ್ಟ್ರೇಟ್ ಫಾರ್ವರ್ಡ್ ಕ್ಯಾರೆಕ್ಟರ್, ಒಂದು ಇಂಡಿಪೆಂಡೆಂಟ್ ಕ್ಯಾರೆಕ್ಟರ್ ಅಂಡ್ ಒಂದು ಎಮೋಷನಲ್ ಕನೆಕ್ಟ್ ಆಗಿರುವಂತಹ ಕ್ಯಾರೆಕ್ಟರ್. ಈ ಸಿನಿಮಾ ಮುಖಾಂತರ ಅವಳು ಯಾವ ರೀತಿ ಕಾಣಿಸ್ಕೋತಾಳೆ ಅಂದ್ರೆ ಬರೀ ಟ್ರಾವೆಲರ್ ಆಗಿ ಅಲ್ಲ, ಬರೀ ಒಂದು ಏನೋ ಅವಳು ಓಡಾಡೋ ರೀತಿ ಮಾತ್ರ ಅಲ್ಲ, ಒಂದು ಸ್ಟ್ರಾಂಗ್ ಆಗಿ ಒಂದು ವುಮೆನ್, ಯಾರ ಒಂದು ಸಹಾಯನೂ ಇಲ್ಲದೆ ಯಾವ ರೀತಿ ಬದುಕ್ಬೋದು ಆ್ಯಂಡ್ ಎಷ್ಟು ಸ್ಟ್ರಾಂಗ್ ಆಗಿರ್ಬೇಕು ಈ ಸಮಾಜದಲ್ಲಿ. ಒಬ್ಬರೇ ಇರಬೇಕು ಅಂತ ಅಂದ್ರೂ ಕೂಡ ಯಾವ ರೀತಿ ನೀವು ಇರಬೇಕು, ಯಾವ ರೀತಿ ನೀವು ಆಲ್ರೆಡಿ ಪ್ರಿಪೇರ್ ಆಗಿರ್ಬೇಕು ಅನ್ನೋದನ್ನ ಒಂದು ಯಂಗ್ಸ್ಟರ್ ಆಗಿ ತೋರಿಸ್ಕೊಡೋದಕ್ಕೆ ಹೊರಟಿದ್ದಾಳೆ. ಹಾ ಸರ್, ಡಬ್ಬಿಂಗ್ ಎಲ್ಲ ನಂದೆ ಆ್ಯಕ್ಚುಲಿ. ಹೌದು, ಖಂಡಿತ. ನನಗೆ ನನ್ನ ಸಿನಿಮಾಗೆ ನಾನೇ ಡಬ್ ಮಾಡಬೇಕು ಆ್ಯಂಡ್ ಸ್ವಲ್ಪ ವಾಯ್ಸ್ ಡಿಫ್ರೆಂಟ್ ಕೇಳಿಸ್ಬೋದು. ಬಟ್ ನಮ್ಮ ಡೈರೆಕ್ಟರ್ ಆ್ಯಕ್ಚುಲಿ ಅವ್ರು ಸ್ವಲ್ಪ ಪರ್ಟಿಕ್ಯುಲರ್ ಆಗಿದ್ರು ಈ ಸಿನಿಮಾದಲ್ಲಿ. ನಾರ್ಮಲ್ ಆಗಿ ಸ್ವಲ್ಪ ಹುಡುಗಿ, ಈಗ ನಾನೀಗ ಏನ್ ಮಾತಾಡ್ತಾ ಇದ್ದೀನಿ ಈ ರೀತಿ ನಿಮ್ಗೆ ವಾಯ್ಸ್ ಕೇಳಿಸಿಲ್ಲ. ಸ್ವಲ್ಪ ರಫ್ ಅಂಡ್ ಟಫ್ ಆಗಿ ಮಾತಾಡುವಂತಹ ಕ್ಯಾರೆಕ್ಟರ್, ಆ ಕ್ಯಾರೆಕ್ಟರ್ ಕೂಡ ಟಾಮ್ ಬಾಯ್ ಕ್ಯಾರೆಕ್ಟರ್. ಈ ಟಾಮ್ ಬಾಯ್ ಕ್ಯಾರೆಕ್ಟರ್ ಹೆಂಗ್ ಮಾತಾಡೋದ, ಓಕೆ ಆ ಥರ ಏನ್ ಮಾತಾಡುತ್ತೆ, ಆ ವಾಯ್ಸ್ನು ಕೂಡ ಅಷ್ಟೇ ತುಂಬಾ ಸ್ವೀಟ್ ಆಗೆಲ್ಲ ಮಾತಾಡೋದಕ್ಕೆ ಅವರು ನನಗೆ ಅಲೋ ಮಾಡಿಲ್ಲ. ಸೊ ಸ್ವಲ್ಪ ಡಿಫ್ರೆಂಟ್ ಆಗಿ ಕೇಳಿಸುತ್ತೆ, ಬಟ್ ನನ್ನ ವಾಯ್ಸೇ ಅದು. ಆ್ಯಂಡ್ ಸಿನಿಮಾದಲ್ಲಿ ಫೈಟ್ ಕೂಡ ಮಾಡಿದ್ದೀವಿ. ಸೊ ಅದಕ್ಕೂ ಕೂಡ 4-5 ದಿನ ಪ್ರಿಪರೇಷನ್ಸ್ ಎಲ್ಲ ಮಾಡಿದ್ದೀವಿ. ಐ ಥಿಂಕ್ ಈವನ್ ಫೈಟ್ ತುಂಬ ಚೆನ್ನಾಗಿ ಬಂದಿದೆ. ಚೇತನ್ ಡಿಸೋಜ ಅವ್ರು ಮಾಡಿರೋದು. ಐ ಥಿಂಕ್ ಅವ್ರಿಗೂ ತುಂಬ ಖುಷಿ ಆಯಿತು ಈ ಸಿನಿಮಾದಲ್ಲಿ. ಒಂದೇ ಒಂದು ನಮ್ಮದು ಫೈಟಿಂಗ್ ಸೀನ್ ಬರುತ್ತೆ, ಬಟ್ ಅದು ಕೂಡ ಏನಕ್ಕೆ ರಿಕ್ವೈರ್ಮೆಂಟ್, ಈ ಟ್ರಾವೆಲ್ ಸಬ್ಜೆಕ್ಟಲ್ಲಿ ಏನಕ್ಕೆ ಫೈಟ್ ನೆಸೆಸರಿ ಇದೆ ಅನ್ನೋದು ಕೂಡ ನಾವು ಕಥೆಯಲ್ಲಿ ಹೇಳ್ತಾ ಹೋಗ್ತೀವಿ. ಎಲ್ಲೂ ಕೂಡ ಬೇಡದಿರೋದನ್ನ ಇನ್ಸರ್ಟ್ ಮಾಡಿ ಎಲ್ಲ ರೀತಿ ಕಲೆನೂ ತೋರಿಸ್ಬೇಕು ಅನ್ನೋದಲ್ಲ ಇದು ಉದ್ದೇಶ. ಒಂದು ಟ್ರಾವೆಲರ್ ಅಥವಾ ಒಂದು ಈಗಿನ ಸೊಸೈಟಿಯಲ್ಲಿ ಒಂದು ಹುಡುಗಿ ಇರಬೇಕು ಅಂದರೆ, ಅಥವಾ ಅವಳು ಮಲ್ಟಿ ಟಾಸ್ಕಿಂಗ್ ಏನೇನು ಮಾಡ್ತಾಳೆ, ಯಾವ್ಯಾವ ರೀತಿ ಇರ್ತಾಳೆ ಅನ್ನೋದನ್ನ ತೋರಿಸ್ಕೊಡೋದಕ್ಕೆ ಹೊರಟಿದ್ದೀವಿ. ಆ್ಯಂಡ್ ಆಲ್ಸೋ ಎಮೋಷ್ನಲ್ ಡ್ರಾಮಾ ಇದೆ, ಫ್ಯಾಮಿಲಿ ಸೆಂಟಿಮೆಂಟ್ ಇದೆ, ಜಾಗಗಳನ್ನ ತುಂಬ ಚೆನ್ನಾಗಿ ತೋರಿಸಿದ್ದೀವಿ. ಆ್ಯಂಡ್ ಹೋಲಿ ಒಂದು ಸಾಂಗ್ ಬರುತ್ತೆ, ಅದು ಕೂಡ ತುಂಬಾ ಚೆನ್ನಾಗಿದೆ. ಅದು ನನ್ನ ಫೇವ್ರೇಟ್ ಸಾಂಗ್ ಸಿನಿಮಾದಲ್ಲಿ. ಓವರ್ ಆಲ್ ಒಂಥರ ವಿಜುವಲ್ ಟ್ರೀಟ್ ಅಂತೂ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ನಂದ ಪಾಯಲ್ ಅಂತ ಇಂಟ್ರೊಡ್ಯೂಸ್ ಮಾಡ್ಕೊಂಡಿದೀವಿ. ಸಿನಿಮಾ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಅದು ಸಿನಿಮಾದಲ್ಲಿ ಅದಕ್ಕೆ ಅಂತಾನೆ ಒಂದು ಪ್ರಾಮುಖ್ಯತೆನ ಕೊಟ್ಟಿದ್ದಾರೆ. ಡೈರೆಕ್ಟರ್ ನಮಗೆ ಹೇಳೋದಕ್ಕೆ ಎಲ್ಲೂ ಚಾನ್ಸ್ ಕೊಟ್ಟಿಲ್ಲ ಇದನ್ನ. ಸೊ ಸಿನಿಮಾ ಇಂಟರ್ವಲ್ ಬ್ಲಾಕ್ ಅಲ್ಲಿ ನಮ್ಗೆ ಗೊತ್ತಾಗುತ್ತೆ ಏನಕ್ಕೆ ಈ ಟೈಟಲ್ ಬಂದಿದೆ ಅಂತ. ಸೊ ದಟ್ಸ್ ಗೋನ್ ಬಿ ಸರ್ಪ್ರೈಸ್.
ಟ್ರೈಲರ್ ನೋಡಿ ಎಲ್ಲ. ಅಂದ್ರೆ ಲೈಕ್ ಹಂಗೆ ಅದ್ರಲ್ಲಿ ಟ್ರೈಲರ್ ತೋರಿಸ್ದಂಗೆನೆ ಮರ್ಡರ್ ಮಿಸ್ಟ್ರಿ ಬಗ್ಗೆ ನಾವೇನು ಹೇಳಕ್ ಹೋಗಿಲ್ಲ. ಯಾಕಂದ್ರೆ ಇದು ಕಂಪ್ಲೀಟ್ಲಿ ನೀವು ಎಂಜಾಯ್ ಮಾಡೋಂಥ ಸಿನಿಮಾ, ಫ್ಯಾಮಿಲಿ ಕೂತ್ಕೊಂಡು ನೋಡೋಂಥ ಸಿನಿಮಾ. ಒಂದು ಸಣ್ಣ ಟ್ವಿಸ್ಟ್ ಇರುತ್ತೆ, ಆ ಟ್ವಿಸ್ಟ್ ಮೇಲೆ ಒಂದು ಸಣ್ಣ ಡಾರ್ಕ್ ಶೇಡ್ ಹೋಗುತ್ತೆ ಸಿನಿಮಾದಲ್ಲಿ. ಸೊ ಆ ಡಾರ್ಕ್ ಶೇಡ್ ಸ್ವಲ್ಪ ನಿಮಗೆ ಫ್ಲ್ಯಾಶ್ ಬ್ಯಾಕ್ ನೋಡ್ಬೋದು, ಅಥವಾ ಪಾಯಲ್ನ ಪರ್ಸನಲ್ ಕ್ಯಾರೆಕ್ಟರ್ ಆಗಿ ನೋಡ್ಬೋದು. ಅದು ಟ್ರಾವೆಲಲ್ಲಂತೂ ಆಗಲ್ಲ ಅದು. ಸೊ ಟ್ರಾವೆಲಲ್ಲಿ ಬರೀ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸೊ ಅದನ್ನು ನೀವು ಸಿನಿಮಾದಲ್ಲಿ ನೋಡಿದ್ರೆ ಒಂದು ಎಕ್ಸ್ಪೀರಿಯನ್ಸ್ ಸಿಗ್ಬೋದು. 100% ಜಾಯ್ನ್ ಆಗುತ್ತೆ. ಈ ಫಸ್ಟ್ 3 ಕ್ಯಾರೆಕ್ಟ್ರು ಏನು ಟ್ರಾವೆಲ್ ಮಾಡುತ್ತೆ, ಈಗ ನೀವು ನೋಡಿರೋ 3 ಕ್ಯಾರೆಕ್ಟ್ರು, ಮಧ್ಯದಲ್ಲಿ ಒಂದು ಕ್ಯಾರೆಕ್ಟರ್ ಜಾಯ್ನ್ ಆಗುತ್ತೆ. ಸೊ ಪ್ರತಿ ಹಂತದಲ್ಲಿ ಒಂದೊಂದು ಕ್ಯಾರೆಕ್ಟರ್ಗಳು ಸಿಗುತ್ತೆ. ಸೊ ಬಟ್ ಒಂದು ಕ್ಲೈಮ್ಯಾಕ್ಸಲ್ಲಿ ಒಂದಷ್ಟು ಕ್ಯಾರೆಕ್ಟರ್ಸ್ಗಳು ಬಂದು ಜಾಯ್ನ್ ಆಗುತ್ತೆ. ಸೊ ಅವರ ಒಂದು ಅಂದರೆ ನಾವೀಗ ಒಂದು ಶಾರ್ಟ್ ನೋಡಿರ್ತೀರ ಬೈಕ್ಗಳು ಬರೋದು. ಸೊ ಅವ್ರು ಏನಕ್ಕೆ ಬಂದರು ಅನ್ನೋದು ಒಂದು ಕುತೂಹಲ ಆಗಿ ನಾವು ಕ್ಲೈಮ್ಯಾಕ್ಸಲ್ಲಿ ಇಟ್ಟಿದ್ದೀವಿ ಅವುಗಳನ್ನ. ಸೊ ಅದಕ್ಕೆ ಒಂದು ಲೀಡ್ ಕೂಡ ಇದೆ, ಸಾಂಗ್ ಮೂಲಕ ಒಂದು ಲೀಡ್ ಕೂಡ ಇದೆ. ಸರ್ಪ್ರೈಸ್ ಸರ್. ಬಟ್ ಫೈಟ್ ಅಂತೂ ಮಾಡಿದ್ದೀವಿ. ಐ ಥಿಂಕ್ ನಾನು ಫಸ್ಟ್ ಟೈಮ್ ಫೈಟ್ ಟ್ರೈ ಮಾಡಿರೋದು. ಹೋಪ್ ಇಷ್ಟ ಆಗುತ್ತೆ ಅನ್ಕೋತೀನಿ. ಚೇಸಿಂಗ್ ಎಲ್ಲ ಪಾರ್ಟ್ ಆಫ್ ದಿ ಸಿನಿಮಾ ಡೆಫಿನೆಟ್ಲಿ. ಅದೆಲ್ಲ ಇದೆ. ಅದೆಲ್ಲ ರಿಯಲಿಸ್ಟಿಕ್ ಆಗಿ ಮಾಡಿದ್ದೀವಿ, ರಿಯಲ್ ಆಗು ಬಿದ್ದಿದ್ದೀವಿ. ಆ್ಯಂಡ್ ರಿಗ್ ಜೊತೆ ಎಲ್ಲ ಅಂದರೆ ನಾವು ಟ್ರಾವೆಲ್ ಮಾಡಬೇಕಾದ್ರೆ ಸ್ವಲ್ಪ ಚಾಲೆಂಜಿಂಗ್ ಆಗಿ ಇತ್ತು ಅದು. ಐ ಮೀನ್ ಈವನ್ ಕ್ಯಾಮ್ರಾ ಒಂದೊಂದ್ಸರಿ ನಾವೇ ರೆಕಾರ್ಡ್ ಮಾಡ್ತಾ ಇದ್ವಿ, ಒಂದೊಂದ್ಸರಿ ನಾವೇ ಯಾವ ಸ್ಟಾರ್ಟಿಂಗ್ ಯಾವ ಎಂಡ್ ಅಂತ ನಾವೇ ಡಿಸೈಡ್ ಮಾಡಬೇಕಾಗಿತ್ತು. ಆ ರೀತಿ ಎಲ್ಲ ಇತ್ತು. ಸೊ ಆ ಥರ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಕೂಡ 31st ನಮ್ಮ ಸಿನಿಮಾನ ನೋಡಿ ನಿಮಗೆ ಟ್ರೈಲರ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಒಂದ್ಸರಿ ಸಿನಿಮಾ ನೋಡೋ ಪ್ರಯತ್ನ ಮಾಡಿ, ಆಮೇಲೆ ನಿಮ್ಮ ರಿವ್ಯೂ ಡೆಫಿನೆಟ್ಲಿ ನಮ್ಗೆ ತುಂಬಾನೇ ಮ್ಯಾಟರ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.